ಈ ದಿನ ಶನಿವಾರ. ಶನಿವಾರ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ವಿಶೇಷ ಕಾರ್ಯಕ್ರಮ. ನಾವು ಕಲಿತ ಈ ವೇದಿಕೆಯಿಂದ ನಾವು ಏನೇನು ಕಲ್ತ್ಕೊಂಡ್ವಿ ಅಥವಾ ನಮ್ಮ ಒಂದು ಕಲ್ತಿರುವ ಯಾವ್ದಾದ್ರು ವಿದ್ಯೆಯನ್ನು ಪ್ರದರ್ಶನ ಮಾಡೋದು. ಅಂದ್ರೆ ಹಾಡಾಗಿರ್ಬೋದು, ಕಥೆ ಆಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಏನಾದ್ರೂ ನಾವು ನಮ್ಮ ಕಲಿಕೆಯನ್ನು ಪ್ರದರ್ಶಿಸೋದಕ್ಕೆ ಇದೊಂದು ಅವಕಾಶ. ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಈ ದಿನ ನಿಮ್ಮ ಕೌಶಲ್ಯಗಳನ್ನು ತೋರಿಸುವ ದಿನ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ನಮಸ್ತೆ ಶರಣಗೌಡ ಸರ್, ಟೋಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಲಕ್ಷ್ಮೀದೇವಿ ಪಂಡಿತ್ ಅವ್ರ ಹ್ಯಾಂಡ್ ರೈಸ್ ಊಟ ಇದ್ರೆ ಎಲ್ಲರದು? ಹಾ ಆಯ್ತು ಸರ್. ಕೇಳ್ತಾ ಇದ್ರ ಎಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರ್, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಹೌದ್ರಾ? ಹ್ಮ್, ಯಾರ್ಯಾರು ಅದಾರಿ? ಅವ್ರ ಹೆಸರು ಹೇಳೋಣ್ರಿ, ನೋಡಿ ಯಾರ್ಯಾರು ಅದಾರ ಹಾಜರಿ ಹಾಕನ. ಲಕ್ಷ್ಮೀದೇವಿ ಪಂಡಿತ್ ಒಬ್ರು ಮಾಡಿದ್ದಾರೆ ಮೇಡಮ್, ನೋಡೋಣ ಅವ್ರು ಕೊಟ್ಟಿರೋಣ, ಅವ್ರ ಧ್ವನಿ ಕೇಳಿ ಎಲ್ಲರೂ ಕಂಡ್ಬಿಡ್ತಾರೇನೋ ಅಂತ. ಅವ್ರಿಗೊಂದ್ ನಿಂಬೆಹಣ್ಣು ಮಂತ್ರಿಸಿ ಇದ್ ಮಾಡಂತ ಹೇಳ್ರಿ ಲಕ್ಷ್ಮೀ ಪಂಡಿತರಿಗೆ. ಪಂಡಿತರು ನಿಂಬೆಹಣ್ಣು ಮಂತ್ರಿಸಿ ಮಾಡಿದ್ರೆ ಎಲ್ಲಾರು ಎದ್ದು ಹೋಗ್ತಾರೆ. ಅವ್ರು ಯಾರೋ ಯಾಕೋ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಇವತ್ತು ಅವ್ರದೇ ದಿನ. ಸುಮಾರು ಜನ ಎಲ್ಲ ಅರಸೀಕೆರೆಗೆ ಹೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಡಮ್, ಕಮ್ಮಿ ಜನ ಇದ್ದಾರೆ, 20 ಜನ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಾವ್ ತಲುಪಿದೀವಿ, ತಲುಪಿದೀವಿ, ಎಲ್ಲ ಭೇಟಿ ಆಗ್ತಿದೀವಿ, ಖುಷಿಯಾಗಿದ್ದೀವಿ. ತಲುಪಿದೀವಿ ಈಗ, ಎಲ್ಲ ಸಿಕ್ಕಿದ್ದಾರೆ ಮೇಡಮ್, ಎಲ್ಲ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ, ನೀವು ಬನ್ನಿ ಬೇಗನೆ. ಓಕೆ, ಥ್ಯಾಂಕ್ ಯು. ಹೇಳಕ್ಕೆ ಮಾಡಿದ್ರಾ? ಹೌದು, ತಲುಪಿದೀವಿ ಅಂತ ಬಂದಿದೀವಲ್ಲ, ಅದೇ ಖುಷಿ ಆಯ್ತು ನಂಗೆ. ಅದೇ ಖುಷಿಗೆ ಏನಿಲ್ಲ, ಒಂದ್ ಬರ್ಲಿ ಮೇಡಮ್ ನಿಮ್ ಕಡೆಯಿಂದ. ನೋಡ್ತೀನಿ, ನೀವೇನ್ ಕೊಡ್ತಾರೆ ಸುಧಾಕರ್ ಕೊಡ್ತಾರೆ ಹೇಳ್ಬಿಡ್ತೀನಿ. ಅವ್ರಿದ್ದಾರೆ, ಇವೆಲ್ಲ ಇದಾರೆ. ವೇದಾವತಿ ಮೇಡಮ್ ಇದಾರ? ಹೊರಗಡೆ ಸ್ವಲ್ಪ. ಮಳೆ ಮೋಡ ಇದೆ ಮೇಡಮ್, ವೆದರ್ ಚೆನ್ನಾಗಿದೆ, ಮಳೆ ಇಲ್ಲ, ಮಳೆ ಮೋಡ ಕೂಲ್ ಆಗಿದೆ, ವೆದರ್ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ಸ್ ಮೇಡಮ್, ನಿಮ್ಗೂ ಅಲ್ಲಿ ವಾತಾವರಣ ತಿಳಿಸಿದ್ರಿ. ಹಾಗೆ ಏನಾದ್ರು ಹೇಳಿ, ಅವ್ನ ಹಾಡು ಏನಾದ್ರು ಹೇಳಿ, ಹೆಂಗಿದ್ರು ಟೈಮ್ ಇದೆಯಲ್ವಾ, ಫ್ರೀ ಇದೀರಾ? ಇಲ್ಲ, ಖುಷಿಯಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ ಮೇಡಮ್, ಎಲ್ಲ ಖುಷಿಯಾಗಿ ಬೇರೆ ಮಾಡ್ಲಿ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಹೋಗಿದ್ರು ಕೂಡ ಸ್ಟಾರ್ಟ್ ಮಾಡಿ ನಾಗರತ್ನ ಮೇಡಮ್. ನಾನೇ ಸ್ಟಾರ್ಟ್ ಮಾಡ್ಲ? ವೇದಿಕೆಯಲ್ಲಿ ಇರೋರು ಅಂದ್ರೆ ಒಂದ್ 5-6 ಜನನಾದ್ರೂ ಮಾಡ್ಬೋದಿತ್ತು. ಇವಾಗ ನಾನೇ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಶನಿವಾರ. ಇಂದು ನಾನೇನು ಸುಕೃತವ ಮಾಡಿದೇನೋ, ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೇನೋ, ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಆರಕೆಯೂರ ಒನುಂಗುರ ಬೆರಳು, ಆರಕೆಯೂರ ಒನುಂಗುರ ಬೆರಳು, ಹಾರದ ನಡು ಹಾಕಿದ ಅದ್ರಾಗ ಹೊಡ್ಸ್ಬಿಟ್ಟು ಇನ್ನೊಂದ್ಸತಿ ಬೇರೆದ್ರಾಗ ಹೊಡ್ಸ್ಕೊಂಡಿದೆ, ಗಲೀಜ್ ಇದೆ, ಇನ್ನೊಂದ್ ಬಟ್ಟೆ ಜಾಸ್ತಿ. ಆರಕೆಯೂರ ಒನುಂಗುರ ಬೆರಳು, ಹಾರದ ನಡುವೆ ಹಾಕಿದ ವೇಳು ಪದಕ, ತೋರೋ ಮುತ್ತಿನ ಕಂಠ ಮಾಲೆ ಸರಿಗೆಯು, ತೋರೋ ಮುತ್ತಿನ ಕಂಠ ಮಾಲೆ ಸರಿಗೆಯು. ಕೋನೇರಿ ವಾಸ ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೇನೋ, ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಕಾಲ ಪೆಂಡಿಗೆಯು ರಕ್ತ ಸರ ಹಾವಿಗೆಯು, ಕಾಲ ಪೆಂಡಿಗೆಯು
ರಕಸರ ಹಾವಿಗೆಯ ಮೇಲಾದ ವಜ್ರ ನವರತ್ನದ ಮುಕುಟ, ಮೇಲಾದ ವಜ್ರ ನವರತ್ನದ ಮುಕುಟ, ವೀಳ್ಯದ ಬಾಯಿ ಕರ್ಪೂರದ ಕರಡಿಕೆಯು, ವೀಳ್ಯದ ಬಾಯಿ ಕರ್ಪೂರದ ಕರಡಿಗೆಯು, ಮೇಲುಗಿರಿವಾಸ ವೆಂಕಟ ಬಂದ ಮನೆಗೆ, ಮೇಲುಗಿರಿವಾಸ ವೆಂಕಟ ಬಂದ ಮನೆಗೆ. ಇಂದು ನಾನೇನು ಸುಕೃತವ ಮಾಡಿದೇನೋ, ಮಂಗಳ ಮಹಿಮಾ ಬಂದ ಮನೆಗೆ, ವೆಂಕಟ ಬಂದ ಮನೆಗೆ. ಬಿಗಿದು ಸುತ್ತಿದವಲ್ಲಿ ಬಿಡಿ ಮುತ್ತಿನ ಕಂಠಿ, ಬಿಗಿದು ಸುತ್ತಿದವಲ್ಲಿ ಬಿಡಿ ಮುತ್ತಿನ ಕಂಠಿ, ಬಿಗಿದು ಮುಗುಳನಗೆಯುತ ಎಸೆವಂತ ಪಂಕ್ತಿ, ಬಿಗಿದು ಮುಗುಳು ನಗೆ ದಂತ ಎಸೆವಂತ ಪಂಕ್ತಿ, ತೆಗೆದುಟ್ಟ ಪೀತಾಂಬರ ಉಡುಗೆ ಕಟಾರಿ, ತೆಗೆದುಟ್ಟ ಪೀತಾಂಬರ ಉಡುಗೆ ಕಟಾರಿ, ಯದುಗಿರಿ ವಾಸ ವೆಂಕಟ ಬಂದ ಮನೆಗೆ, ಯದುಗಿರಿ ವಾಸ ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೇನು, ಗನ್ನ ಮಹಿಮಾ ವೆಂಕಟ ಬಂದ ಮನೆಗೆ. ನಸಲು ಸುತ್ತಿದ ಪಟ್ಟಿ ಎಸೆವೋ ಕಸ್ತೂರಿಯು, ನೊಸಲ ಸುತ್ತಿದ ಪಟ್ಟಿ ಎಸೆವೋ ಕಸ್ತೂರಿಯು, ವಶವಾದ ಅಮೃತದ ರಸ ಸವಿ ಮಾತು, ಅಮೃತದ ರಸ ಸವಿ ಮಾತು. ಎಸಳು ಕಣ್ಗಳ ನೋಟ ವಸ ಪಂಚಬಾಣ, ಸುಕುಮಾರ ಸೊಬಗು ವೆಂಕಟ ಬಂದ ಮನೆಗೆ, ಪಂಚಬಾಣ ಸುಕುಮಾರ ಸೊಬಗು ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೇನೋ, ಗನ್ನ ಮಹಿಮಾ ಮಂಗಳ ವೆಂಕಟ ಬಂದ ಮನೆಗೆ. ಕಲಿಯುಗದಲ್ಲಿ ಶಂಖ ಚಕ್ರ ಧರಿಸಿ, ಕಲಿಯುಗದಲ್ಲಿ ಶಂಖ ಚಕ್ರ ಧರಿಸಿ, 14 ಲೋಕ ತನ್ನ ಉದರದಲ್ಲಿಟ್ಟು, 14 ಲೋಕ ತನ್ನುದರದಲ್ಲಿಟ್ಟು, ಗರುಡನ ಏರಿ ಮುಜಗವ ಮೋಹಿಸುವ, ಗರುಡನ ಏರಿ ಮುಜಗವ ಮೋಹಿಸುವ, ಪುರಂದರ ವಿಠಲ ವೆಂಕಟ ಬಂದ ಮನೆಗೆ, ವೆಂಕಟ ಬಂದ ಮನೆಗೆ. ಇಂದು ನಯೇನ ಸುಕೃತವ ಮಾಡಿದೇನೋ, ಗನ್ನ ಮಹಿಮಾ ಮಂಗಳಮೂರ್ತಿ ಬಂದ ಮನೆಗೆ, ಗನ್ನ ಮಹಿಮಾ ವೆಂಕಟ ಬಂದ ಮನೆಗೆ. ಹರೇ ಶ್ರೀನಿವಾಸ. ಅವಕಾಶವಾಗಿ ಧನ್ಯವಾದಗಳು. ಸೋಮಾದೇವಿ ಮೇಡಮ್ ರೆಡಿ ಇದಾರೆ ನೋಡ್ರಿ. ವೆಲ್ಕಮ್ ಮೇಡಮ್. ಯಾರೇ ಆಂಡ್ರೇಸ್ ಮಾಡಿ. ನಮಸ್ತೆ ನಾಗಪ್ಪ ಮೇಡಮ್, ನಮಸ್ತೆ ಅಣ್ಣೇಗೌಡ್ರೆ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರೇ ಆಂಡ್ರೇಸ್ ಮಾಡ್ಲಿಲ್ಲ, ಅದಕ್ಕೆ ನಾನೇ ಮಾಡ್ದೆ. ಒಳ್ಳೇದಾಯ್ತು ಮೇಡಮ್. ನಾನು ಒಂದು ಕಾಮಿಡಿ ಹೇಳ್ತೀನಿ. ಏನಂದ್ರೆ, ಗುರು ಶಿಷ್ಯರು. ಈಗ ಒಬ್ಬ ಸ್ಕೂಲಲ್ಲಿ ಮಾಸ್ಟ್ರು ಒಬ್ಬ ಗುಂಡನ್ನ, ಒಂದ್ ಮೀಡಿಯಂ ಹುಡುಗ, ಅವನ್ನ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡ್ದಂಗೆಲ್ಲ ಆ ಹುಡುಗ ಹೆಂಗ್ ಉತ್ತರ ಕೊಡ್ತಾನೆ ಅಂತ, ಒಂದ್ 5-6 ಪ್ರಶ್ನೆ ಯಾವ ತರ ಉತ್ತರ ಕೊಡ್ತಾನೆ ಅಂತ ಅದೊಂದು ಕಾಮಿಡಿ. ಹೇಳ ಮೇಡಮ್? ಹೇಳಿ ಮೇಡಮ್, ಹೇಳಿ ಮೇಡಮ್, ಇಷ್ಟ ಆಗತ್ತೆ. ಮಾಸ್ಟ್ರು ಗುಂಡನ್ ಕೇಳ್ತಾರೆ, ನಿನಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಕಣೋ ನಿನಗೆ ಅಂತಾರೆ. ಹೌದು ಸರ್, ಎಲ್ಲರಿಗೂ ಇರುತ್ತೆ ಕಾಮನ್ ಸೆನ್ಸ್, ಅದಕ್ಕೆ ನಾನ್ ಸ್ಪೆಷಲ್, ಅದಕ್ಕೆ ನಂಗೆ ಕಾಮನ್ ಸೆನ್ಸ್ ಇಲ್ಲ ಅಂತಾನೆ. ಮಾಸ್ಟರ್ ಕೇಳಿದಕ್ಕೆ ಉತ್ತರ ಕೊಡೋದು. ಅವಾಗ ಇನ್ನೊಂದ್ ಕೇಳ್ತಾನೆ, ಗುಂಡ ರೈಲ್ ನಲ್ಲಿ ಬೋಗಿಗಳು ಜಾಸ್ತಿ ಇರ್ತಾವಲ್ಲ ಯಾಕೋ ಅಂತ ಕೇಳ್ತಾರೆ. ಅದಕ್ ಗುಂಡ ಹೇಳ್ತಾನೆ, ಸರ್ ಒಂದೇ ಡಬ್ಬಿಯಲ್ಲಿ ಎಲ್ಲಾ ಜನಗಳು ತುಂಬಿಟ್ರೆ ಅದು ಉಪ್ಪಿನಕಾಯಿ ಡಬ್ಬಿ ಆಗ್ಬಿಡುತ್ತೆ ಸರ್, ಅದಕ್ಕೆ ಜಾಸ್ತಿ ಇರ್ತವೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಂದ್ ಪ್ರಶ್ನೆ ಕೇಳ್ತಾನೆ ಮಾಸ್ಟ್ರು. ಅವ್ನ ಅಲ್ಲಿಗೆ ಸುಮ್ನಾಗಲ್ಲ.
ಶಾಲೆಯಲ್ಲಿ ಯಾಕೆ ಯೂನಿಫಾರ್ಮ್ ಒಂದೇ ತರ ಇರುತ್ತೆ ಅಂತ ಮಾಸ್ಟರ್ ಗುಂಡನ್ ಕೇಳ್ತಾರೆ. ಅದಕ್ಕೆ ಗುಂಡ ಹೇಳ್ತಾನೆ, ಸರ್ ಬಡವರು ಶ್ರೀಮಂತರು ಯಾರು ಅಂತಂದು ಟೀಚರ್ಗಳು ಗೊತ್ತಾಗಬಾರ್ದು ಸರ್, ಅದಕ್ಕೆ ಎಲ್ಲರಿಗೂ ಒಂದೇ ತರ ಯೂನಿಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದ್ ಮತ್ತೆ ಮಾಸ್ಟರ್ ಕೇಳ್ತಾನೆ, ಗುಂಡ ಕೋಳಿ ಮೊಟ್ಟೆನ ಕೆಳಗಡೆ ಕೋಳಿ ಮೊಟ್ಟೆ ಇಡುವ ಕೆಳಗ್ ಕುತ್ಕೊಂಡು ಮೊಟ್ಟೆ ಇಡುತ್ತಲ್ಲ, ಯಾಕೋ ಗುಂಡ ಅಂತ ಕೇಳ್ತಾರೆ. ಅದಕ್ಕ ಗುಂಡ ಹೇಳ್ತಾನೆ, ಕೋಳಿ ಕೋಳಿ ಮೊಟ್ಟೆನ ಬೀಸ್ ಹೊಡೆದ್ರೆ ಒಡೆದೋಗುತ್ತೆ ಸರ್, ಅದಕ್ಕೋಸ್ಕರ ಅವ್ರು ಕುತ್ಕೊಂಡು ಮೊಟ್ಟೆ ಇಡುತ್ತೆ ಅದು ಅಂತ, ಒಡೆದೋಗುತ್ತೆ ಅಂತ ಕುತ್ಕೊಂಡು ಮೊಟ್ಟೆ ಇಡುತ್ತೆ ಅದು ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಮಾಸ್ಟರ್ ಕೇಳ್ತಾನೆ, ನಿಮ್ಮ ಅಪ್ಪ ಪ್ರೋಗ್ರೆಸ್ಗೆ ಯಾಕೆ ಸಹಿ ಹಾಕಿಲ್ಲ ಗುಂಡ ಅಂತ ಕೇಳ್ತಾರೆ. ಅದಕ್ಕೆ ಸರ್ ನನ್ ಮಾರ್ಕ್ಸ್ ನೋಡಿ ನಮ್ಮ ಅಪ್ಪಂಗೆ ಶಾಕ್ ಆಗ್ಬಿಟ್ಟಿದೆ, ಕೈ ಇನ್ನೂ ನಡಕ್ತಾ ಇದೆ, ಅದಕ್ಕೋಸ್ಕರ ಅವ್ರು ಇನ್ನೂ ಸಹಿ ಹಾಕಿಲ್ಲ ಸರ್ ಅಂತ. ಅದಕ್ಕೆ ಪ್ರೋಗ್ರೆಸ್ ಕಾರ್ಡ್ ನೋಡಿ ನಿಮ್ಮ ಅಪ್ಪ ಏನಂದ್ರು ಗುಂಡ ಅಂತ ಮತ್ತೆ ಕೇಳ್ತಾನೆ. ಅದಕ್ಕೆ ಅದಕ್ಕೆ ಗುಂಡ ಹೇಳ್ತಾನೆ, ಸರ್ ನಮ್ಮ ಅಪ್ಪ ಹೇಳಿದ್ರು ಮಾಸ್ಟರ್ನ ಒಂದ್ಸಲ ಟ್ಯೂಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕ್ಲಾಸ್ ನಲ್ಲಿ ಮೊಬೈಲ್ ಯಾಕೆ ತರ್ತಿದ್ದೀಯಾ ಗುಂಡ ಅಂತ ಮಾಸ್ಟರ್ ಕೇಳ್ತಾರೆ. ಅದು ಗುಂಡ ಹೇಳ್ತಾನೆ, ನೀವು ಮಾಡೋ ಪಾಠ ರೆಕಾರ್ಡ್ ಮಾಡ್ಕೊಂತೀವಿ ಸರ್, ಮನೇಲಿ ಹೋದ್ಮೇಲೆ ನಿದ್ದೆ ಬರ್ದಿದ್ರೆ ಅದನ್ನ ಹಾಕೊಂಡ್ ಮಲ್ಕೊಂತೀವಿ ಸರ್, ಅವ ನಿದ್ದೆ ಬರುತ್ತೆ ಅಂತ ಹೇಳಿದಂತೆ. ಆಮೇಲೆ ಮಾಸ್ಟರ್ ಇನ್ನೊಂದ್ ಪ್ರಶ್ನೆ ಕೇಳಿದಂತೆ, ನೀನ್ ಏನಂತ ಬರ್ದಿದ್ಯೋ ಕಚಪಿಚಿ ಗೀಚಿದ್ಯಲ್ಲೋ, ನೀನ್ ಬರ್ದಿರೋದ್ ನಂಗೆ ಅರ್ಥನೇ ಆಗಲ್ಲ ಅಂತ. ಅದಕ್ಕೆ ಗುಂಡ ಹೇಳಿದಂತೆ, ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇದೆ ಸರ್, ಅದಕ್ಕೆ ಇವಾಗಿಂದಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಆಮೇಲೆ ಮಾಸ್ಟರ್ ಕೇಳಿದ್ನಂತೆ, ನೀನ್ ರಿಸಲ್ಟ್ ನೋಡಿ ನನಗೆ ಬೇಜಾರ್ ಗುಂಡ ಅಂತ ಅಂದಂತೆ. ನನ್ ರಿಸಲ್ಟ್ ನೋಡಿ ನಿಮಗೆ ಬೇಜಾರ್ ಸರ್, ನಿಮ್ ಪಾಠ ಕೇಳಿ ನಮಗೂ ಬೇಜಾರ್ ಸರ್ ಅಂತ ಅಂದಂತೆ. ಪಾಠ ಮಾಡುತ್ತಿರುವಾಗ ಯಾಕೆ ನೀನು ಪಾಠ ಮಾಡ್ತಾ ಇರುವಾಗ ಯಾಕೆ ಮಾತಾಡ್ತೀಯ ಗುಂಡ ಅಂತ ಕೇಳ್ತಾರೆ. ಅದಕ್ಕೆ ಗುಂಡ ಹೇಳ್ತಾನೆ, ನೀವು ಮಾತ್ರ 1 ಗಂಟೆ ಮಾತಾಡ್ಬೋದು, ನಾನು 2 ನಿಮಿಷ ಮಾತಾಡ್ಬಾರ್ದ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಟರ್ ಕೇಳ್ತಾನೆ, ಓದಿದರೆ ಮಾತ್ರ ಬದುಕು, ಇದನ್ನ ಯಾವಾಗ ನೆನಪದಲ್ಲಿ ಇಟ್ಕೋ ಗುಂಡ ಅಂತ ಹೇಳ್ತಾರೆ. ಓದಿದ್ರೆ ಮಾತ್ರ ಬದುಕು, ಇಲ್ದ ಇದ್ರೆ ಇದನ್ನು ಯಾವಾಗ ನೆನಪಲ್ಲಿ ಇಟ್ಕೋ ಅಂದಾಗ ಅದಕ್ಕೆ ಗುಂಡ ಹೇಳ್ತಾನೆ, ಹಾಗಾದ್ರೆ ಸರ್ ನೀವು ಶಾಲೆ ಬಿಟ್ಟ ಮೇಲೆ ಏನ್ ಬದುಕ್ತಾ ಇದ್ದೀರಾ ಅಂತ ಕೇಳ್ತಾನೆ. ಲಾಸ್ಟ್, ನೀನು ದೊಡ್ಡವನಾದ ಮೇಲೆ ಏನ್ ಆಗ್ತೀಯ ಗುಂಡ ಅಂತ ಕೇಳ್ತಾರೆ. ಸರ್ ನಿಮ್ ತರ ಟೀಚರ್ ಅಂತೂ ಆಗಲ್ಲ ಸರ್, ನಾನು ಇಷ್ಟೊಂದು ಪ್ರಶ್ನೆ ಕೇಳೋ ತಾಳ್ಮೆ ನನಗಿಲ್ಲ ಸರ್ ಅಂತ ಅಂದೆ. ಇಷ್ಟು ಕಾನ್ವರ್ಸೇಷನ್ ಮಾಸ್ಟರ್ಗೂ ಹುಡುಗನಿಗೂ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ಕೇಳಿಸಿದ್ರು ಇನ್ನೂ ಒಂದ್ಸರಿ ಕೇಳೋ ತರ ಇತ್ತು. ನೀವ್ ಹೇಳ್ದಂಗೆ ಇದು ಸತ್ಯ. ಈಗಿನ ಕಾಲದ ಮಾಸ್ಟರ್ಗುನು ಗುರು ಮಿಂಚಿನ ಶಿಷ್ಯರು ಅಂತ ಇದೇನೆ, ಗುರು ಮಿಂಚಿನ ಶಿಷ್ಯರು ಅಂತಾರಲ್ಲ, ಅದಕ್ಕೆ ಉದಾಹರಣೆ ಇದೇನೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ, ಧನ್ಯವಾದ ಮೇಡಮ್. ಥ್ಯಾಂಕ್ ಯು ರಮೇಶ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ஒரு சின்ன ஸ்லோகாஸ் மட்டும்தான் சொல்றேன், அவ்வளவுதான். எஸ் ஸ்பீக் சார். சொல்லுங்க. மாணிக்ய வீணாமுபலாலயந்தி மதாலசாம் மஞ்சுளவாக்விலாச ಮಹೇಂದ್ರನೀಲ ಜ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗಸೋಣೆ ಪುಂಡ್ರೇಕ್ಷು ಪಾಶಾಂಕುಚ ಪುಷ್ಪಬಾಣ ಹಸ್ತೆ ನಮಸ್ತೆ 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 ಜಗದೇಕ ಮಾತಾ. ఇది కాళిదాస శ్లోక, సౌందర్య లహరిలో ఫస్ట్ శ్లోక మట్టం. శివశక్తాయుక్తో యది శక్త ప్రభవతి
न चेदेवं देवो न खलु कुशलः स्पन्दितुमपि अतस्त्वाम् आराध्यां हरिहरविरिञ्चादिविरवे प्रणतुं स्तोतुं व कथमकृतपुण्यः प्रभवति ఇది தாய் மூகாம்பிகை ஒரு தமிழ் மூவி. அதுல இளையராஜா பாடின ஃபர்ஸ்ட் ஸ்லோகா அவர். అది ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದ್ರಿ. ಸೌಂದರ್ಯ ಲಹರಿ ಅಂದ್ರೆ ಪಾರ್ವತಿನ ವರ್ಣನೆ ಮಾಡುವಂತ ಒಂದು ಸ್ತುತಿ. ಪಾರ್ವತಿನ ವರ್ಣನೆ ಮಾಡ್ಬೇಕಾದ್ರೆ ಮೊದಲನೇ ಒಂದು ಶ್ಲೋಕ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಮಧ್ಯ ಈ ತರ ಒಂದು ದೇವ್ರ ಬಗ್ಗೆ ಒಂದು ಭಕ್ತಿ ಬರುವಂತ ಒಂದು ಶ್ಲೋಕಗಳನ್ನ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಿಮ್ ರಾಗ ಕೂಡ ತುಂಬಾ ಚೆನ್ನಾಗಿದೆ. ಇದೇ ತರ ಪಾರ್ಟಿಸಿಪೇಟ್ ಮಾಡಿ ಸರ್. ಧನ್ಯವಾದ, ಧನ್ಯವಾದ. ಪಿಕ್ಚರ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ದೇವತೆಯನ್ನ ವರ್ಣನೆ ಮಾಡ್ತಾ ಇದ್ರೆ ಒಂದೊಂದು ರೂಪಕ್ಕೂ ಒಂದೊಂದ್ ತರದ ಸ್ವರವನ್ನು ಹೊರಡಿಸ್ತಾ ಇರ್ತಾರೆ ರಾಜ್ಕುಮಾರ್ ಅವರು. ಅದು ಕೇಳುಗರಿಗೆ ಒಂಥರ ಮುದ ನೀಡ್ತಕ್ಕಂಥದ್ದು. ಆ ತರದ ಅದಕ್ಕೆ ಸರಿ ತೂಗ್ತಕ್ಕಂತ ಅದ್ರ ಹತ್ರ ಇರ್ತಕ್ಕಂತ ವಯಸ್ಸು ತಮ್ದಿದೆ. ಈ ರೀತಿ ಸಂಪೂರ್ಣ ಒಂದು ಹಾಡನ್ನ ಪ್ರಾಕ್ಟೀಸ್ ಮಾಡಿ ಮುಂದಿನ ದಿನಗಳಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂತ ಕೆಲಸ ತಮ್ಮಿಂದ ಆಗ್ಲಿ. ಆಲ್ ಟೈಮ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಶೈಲಜಮ್ಮ ಮಾತಾಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಮೇಡಮ್. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಒಂದು ಹಾಡು ಹೇಳ್ತೀನಿ. ಶ್ರೀ ಗುರು ಸಿದ್ಧಲಿಂಗನ ನೋಡಿದಿರ, ಶ್ರೀ ಗುರು ಪರಮೇಶ್ವರನ ಕಂಡಿದಿರ, ಕೈಯಲ್ಲಿ ತ್ರಿಶೂಲ ಕೊರಳಲ್ಲಿ ರುಂಡಮಾಲೆ, ಮೈಯೆಲ್ಲ ಸರ್ಪಾಭರಣ ನೋಡಿದಿರ, ಶ್ರೀ ಗುರು ಸಿದ್ಧಲಿಂಗನ ನೋಡಿದಿರ, ಶ್ರೀ ಗುರು ಪರಮೇಶ್ವರನ ಕಂಡಿದಿರ, ಕೊರಳಲ್ಲಿ ರುಂಡಮಾಲೆ, ಮೈಯೆಲ್ಲ ಸರ್ಪದ ಮೈಯಲ್ಲಿ ಕೊರಳಲ್ಲಿ ರುಂಡಮಾಲೆ, ಮೈಯೆಲ್ಲ ಸರ್ಪಾಭರಣ ನೋಡಿದಿರ, ಮೈಯೆಲ್ಲ ಸರ್ಪಾಭರಣ ನೋಡಿದಿರ, ಶ್ರೀ ಗುರು ಸಿದ್ಧಲಿಂಗನ ನೋಡಿದಿರ, ಶ್ರೀ ಗುರು ಪರಮೇಶ್ವರನ ಕಂಡಿದಿರ, ತೊಡೆಯಲ್ಲಿ ಪಾರ್ವತ ಜಡೆಯಲ್ಲಿ ಶ್ರೀಗಂಗಾ, ತೊಡೆಯಲ್ಲಿ ಪಾರ್ವತ ಜಡೆಯಲ್ಲಿ ಶ್ರೀಗಂಗಾ, ಕಿವಿಯಲ್ಲಿ ಕರ್ಣಕುಂಡಲ ನೋಡಿದಿರ, ಶ್ರೀ ಗುರು ಪರಮೇಶ್ವರನ ಕಂಡಿದಿರ, ಶ್ರೀ ಗುರು ಸಿದ್ಧಲಿಂಗನ ನೋಡಿದಿರ, ಪರಮೇಶ ಪಾರ್ವತಿ ಬೆಳಗಿದಳಾರುತಿ, ನಿಮ್ಮಿಂದ ಕಂಡೆ ಸದ್ಗತಿ ಕರುಣಿಸು ಮುಕ್ತಿ, ನಿಮ್ಮಿಂದ ಕಂಡೆ ಸದ್ಗತಿ ಕರುಣಿಸು ಮುಕ್ತಿ, ಶ್ರೀ ಗುರು ಸಿದ್ಧಲಿಂಗನ ನೋಡಿದಿರ, ಶ್ರೀ ಗುರು ಪರಮೇಶ್ವರನ ಕಂಡಿದಿರ. ನಮಸ್ಕಾರ. ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್. ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್. ಶಿವನ್ನ ನೆನೆಸ್ಕೊಂಡು ಒಂದು ಹಾಡು ಹೇಳಿದೀರಾ. ಅವನ ಆಭರಣಗಳು, ಅವನ ಒಂದು ಸ್ಥಿತಿನ ತುಂಬಾ ಚೆನ್ನಾಗಿ ಕೊಂಡಾಡಿದೀರಾ. ಧನ್ಯವಾದ, ಧನ್ಯವಾದ ಮೇಡಮ್. ನಾನು ಒಂದು ಮಧ್ಯ 2-3 ಪ್ರೋಗ್ರಾಮ್ಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಉಳಿದವ್ರು ಕೂಡ ರೆಡಿ ಆಗ್ರಿ. ಮೊದ್ಲು ಬಸವಣ್ಣವ್ರದ್ದು ಒಂದು ವಚನ, ಅದು ಸ್ವಲ್ಪ ವಾಚನ ಮಾಡಿ ಮೇಡಮ್. ಮ್ಯೂಟ್ ಮಾಡಿ ಅವ್ರಿಗೆ. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಯಾರು ಇಲ್ಲ, ಅವ್ರಿಗೆ ಗೊತ್ತಿರಲ್ಲ, ನಾವೇ ಮಾಡ್ಬೇಕನ್ನ. ಓಕೆ, ಮಾಡಿದೀನಿ ಬಿಡಿ, ಪರವಾಗಿಲ್ಲ. ಎಸ್, ಬಸವಣ್ಣವ್ರ ಒಂದು ವಚನ ಏನ್ ಹೇಳುತ್ತೆ ನೋಡೋಣ.
ವಚನ: ಕಂದಿದೇನಯ್ಯ ಎನ್ನ ನೋಡುವವರಿಲ್ಲದೆ, ಕುಂದಿದೇನಯ್ಯ ಎನ್ನ ನುಡಿಸುವವರಿಲ್ಲದೆ, ಪಡವಾದಿನಯ್ಯ ಎನ್ನ ತನು ಮನ ಧನವ ಬೇಡುವವರಿಲ್ಲದೆ, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಬಸವಣ್ಣವ್ರು ಎಷ್ಟು ಆಧ್ಯಾತ್ಮಿಕದೊಳಗ ತಲ್ಲೀನರಾಗಿದ್ರು ಅಂತಕ್ಕಂಥದಕ್ಕೆ ಇದೊಂದು ವಚನ ಏನ್ ಹೇಳುತ್ತೆ ಅಂದ್ರೆ, ಬಹಳ ಹಿಂದಿನ ಕಾಲದಲ್ಲಿ ಅತಿಥಿಗಳಿಲ್ಲದೆ ಮನೆಯೊಡೆಯನು ಊಟ ಮಾಡುತ್ತಿರ್ಲಿಲ್ವಂತೆ. ಅಂದ್ರೆ ಯಾರು ಪ್ರತಿದಿನ ಒಬ್ರು ಅತಿಥಿಗಳು ಬರ್ಲೇಬೇಕು. ಸಾಕ್ಷಾತ್ ಭಗವಂತನೇ ಅತಿಥಿ ಜಂಗಮರ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಬಂದು ಮನೆಗೆ ದರ್ಶನ ಕೊಡ್ಬೇಕು ಅಂತ ಬಯಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಬಸವಣ್ಣವರು ಕೂಡ ಹಾಗೆ ಶರಣರ ಜಂಗಮರು ತಮ್ಮಲ್ಲಿಗೆ ಬರಬೇಕು, ತಮ್ಮನ್ನು ಕಂಡು ಮಾತಾಡ್ಬೇಕು. ಇಲ್ಲವಾದ್ರೆ ಅವ್ರ ಏನಾಗ್ತದ್ದು ಅಂದ್ರೆ ತಾವು ಕುಂದಿ ಹೋಗುವುದಾಗಿ ಹೇಳ್ತಾರೆ. ನಾನು ಯಾರು ಬರಲಿಲ್ಲ ಅಂದ್ರೆ ನಾನು ಕುಂದಿ ಹೋಗ್ತಿದ್ದೆ ಅಂತ ಹೇಳ್ತಾರ. ತಾಯಿ ತನ್ನ ಪುಟ್ಟ ಮಕ್ಕಳು ತನ್ನನ್ನು ಸುತ್ತುವರಿದು ಕಾಡಿ ಬೇಡಲಿ ಎಂದು ಆಶಿಸುವಂತೆ. ಯಾವುದೇ ತಾಯಿ ಆದ್ರೂ ಅಷ್ಟೇ, ಮಕ್ಕಳು 5-6 ಮಕ್ಕಳು 8-10 ಮಕ್ಕಳು ಅಂದ್ರೆ ಎಲ್ಲ ಮಕ್ಕಳು ಅಮ್ಮ ನನಗೆ ಅದ್ರ ಕೊಡು, ಅಮ್ಮ ನನಗೆ ಹಣ್ಣು ಕೊಡು, ಅಮ್ಮ ನಂಗೆ ಚಾಕ್ಲೇಟ್ ಕೊಡು ಅಂತ ಕೇಳ್ತಾವಲ್ಲ. ಹಂಗೆ ಬಸವಣ್ಣವರು ಪ್ರತಿದಿನ ನನ್ನ ಮನೆಗ್ ಬರ್ಲಿ ಶರಣರು ಅಂತ ಬಯಸ್ತಾ ಇದ್ರು. ಆ ತರ ಆಶಿಸುವಂತೆ ಬಸವಣ್ಣವರು ಶರಣರ ಸಾಮೀಪ್ಯ ತಮಗೆ ಸದಾ ಒದಗಿ ಬರ್ಲಿ ಅಂತ ಹೇಳಿ ಆಶಯ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಅಂದ್ರೆ ಇದ್ರ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಯಾರು ಭಕ್ತಿಯ ಪಥದಲ್ಲಿ ತಲ್ಲೀನರಾಗಿರ್ತಾರೆ ಅವ್ರಿಗೆ ಸದಾ ಕಾಲ ಯಾರ ಜೊತೆ ಮಾತಾಡಿದ್ರು ಕೂಡ, ಒಂದು ವಸ್ತುವಿನ ಜೊತೆ, ಒಂದು ಪ್ರಾಣಿಗಳ ಜೊತೆ, ಒಂದು ಸಸ್ಯಗಳ ಜೊತೆ, ನದಿ ಮಳೆ ಮೋಡಗಳ ಜೊತೆ, ಯಾರ ಜೊತೆ ನೋಡಿದ್ರು ಕೂಡ ಅಲ್ಲಿ ಶರಣರ ಭಾವವನ್ನು ತಳಿತಾ ಇದ್ರು, ಕಾಣ್ತಾ ಇದ್ರು, ಅದ್ರ ಜೊತೆ ಮಾತಾಡ್ತಾ ಇದ್ರು. ಹೀಗಿದ್ದಾಗ ಶರಣರ ಒಂದು ಇರುವಿಕೆನ ಹಂಗಿರುತ್ತೆ ಅಂತಕ್ಕಂಥದ್ದು ಈ ಒಂದು ವಚನದಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಸುಮಾರು ವಚನಗಳಿದಾವೆ, ಅಷ್ಟೇ ನೋಡೋಕೊಂತ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದು ಮಂಕುತಿಮ್ಮನ ಕಗ್ಗ, ಅಂದ್ರೆ ನಮ್ಮ ಏನು ಡಿ.ವಿ. ಗುಂಡಪ್ಪನವ್ರು ಅಂತ ಹೇಳ್ತಾ ಇರೋಲ್ಲ, ಅವರ ಒಂದು ಮಂಕುತಿಮ್ಮನ ಕಗ್ಗ ಅಂತಕ್ಕಂಥದ್ದು ಒಂದು ಮಂಥನ ಅಂತಕ್ಕಂಥ ಒಂದು ಪುಸ್ತಕ. ಅದನ್ನವರು ಅಮೆರಿಕದಲ್ಲಿ ಇರ್ತಕ್ಕಂಥವ್ರು ಅದನ್ನ ಪೂರ್ಣ ಬರೆದು ಸಂಶೋಧನೆ ಮಾಡಿ ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ. ಅದರದ್ದು ಒಂದು ನುಡಿಯನ್ನ ಆಮೇಲೆ ಕೊಡ್ತೇನೆ. ಮಧ್ಯದಲ್ಲಿ ಇನ್ನೊಬ್ರು ಯಾರಾದ್ರೂ ಒಂದು ಹಾಡು ಅಥವಾ ಏನಾದ್ರು ಕೊಡ್ತಾ ಇರ್ರಿ. ಅಂದ್ರೆ ಎಟ್ ಎ ಟೈಮು ಅಷ್ಟು ಒಂದೇ ಟೈಮ್ಗೆ ಆದ್ರೆ ಸ್ವಲ್ಪ ಅರ್ಚಿಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೊಡ್ತಾ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಸ್, ಗ್ಯಾಲಕ್ಸಿ M10 ನಿಮಗೆ ಅನ್ಮಿಟ್ ಕೊಡ್ತಾ ಇದೀನಿ. ತಾವು ಏನಾದ್ರೂ ಪ್ರೋಗ್ರಾಮ್ ಕೊಡಿ, ಮಾತಾಡಿ, ಎಲ್ಲಿಂದ ಕನೆಕ್ಟ್ ಆಗಿರಾ, ನಿಮ್ಮ ಹೆಸರು ಇಲ್ಲ, ಯಾವ ಊರಿಂದ, ಎಷ್ಟು ದಿವಸ ಆಯ್ತು ನೀವು ಬಂದು, ಏನ್ ತಿಳ್ಕೊಂಡಿರ್ಲಿ, ಮಹಾತಾರ್ ಫೌಂಡೇಶನ್ ಏನ್ ತಗೊಳಕ್ ನಿಮಗೆ ಅಂತಕ್ಕಂಥದ್ದನ್ನ ಮಾತಾಡಿ. ಗ್ಯಾಲಕ್ಸಿ M10 ನಿಮ್ಗೆ ಅನ್ಮಿಟ್ ಕೊಡ್ತಾ ಇದ್ದೀನಿ ನೋಡಿ, ಕೊಟ್ಟಿದ್ದೀನಿ, ಅನ್ಮಿಟ್ ಮಾಡ್ಕೊಳ್ಳಿ. ಜಸ್ಟ್ ಕನೆಕ್ಟ್ ಆಗಿದ್ರಿ ತಾವು. ನೆಕ್ಸ್ಟ್ ಇನ್ನೊಬ್ರು ಗ್ಯಾಲಕ್ಸಿ M12 12 ಇದ್ದಾರೆ, ಅವರು ಕೂಡ ಅನ್ಮ್ಯೂಟ್ ಕೊಡಲಾಗಿದೆ, ಅನ್ಮ್ಯೂಟ್ ಮಾಡ್ಕೋಬಹುದು. ಮೋಸ್ಟ್ಲಿ ನೀವು ಹೊಸಬ್ರಾಗಿದ್ರು ಕೂಡ ಕನಿಷ್ಠ 1 ತಿಂಗಳು ಅಥವಾ 2 ತಿಂಗಳಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರತಿ ಶನಿವಾರ ಏನ್ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ. ತಾವು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿ. ಹೇಮಲತಾ ಆರಾಧ್ಯ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಡ್ಲಿಕ್ಕೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಎಲ್ಲರೂ ಅಲರ್ಟ್ ಆಗಿರ್ರಿ. ಎಸ್, ವೆಲ್ಕಮ್ ಮೇಡಮ್. ಹೇಮಲತಾ ಆರಾಧ್ಯ. ಹಲೋ. ಮಾತಾಡಿ ಮೇಡಮ್, ನಿಮ್ಮದು ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಸರ್, ನಮ್ದು ಮಹತಾ ಫೌಂಡೇಶನ್ ಬಂದಿದ್ವಿ ಪಿರಮಿಡ್ ಅಲ್ಲಿ, ಧ್ಯಾನದೊಂದು ಇದಾಗ್ತಾ ಇದೆ ನನಗೆ. ಎಲ್ಲಿಗೆ? ಇದಕ್ಕೆ ಇದು ಬೆಂಗಳೂರಿಂದ. ನಾವು ಬೆಂಗಳೂರಿಂದ ಜಾಯ್ನ್ ಆಗಿರೋದು. ನಾಗರತ್ನಮ್ಮ ಅಂತಿದ್ದಾರಲ್ಲ, ಅವ್ರ ಕಡೆಯಿಂದ ಇದಾಗಿರೋದು ನಮ್ಗೆ. ಎಸ್ 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 ಎಸ್. ಇವಾಗ ಎಲ್ಲಿದ್ದೀರಿ ಮೇಡಮ್ ತಾವು? ನಾವು ಪ್ರೆಸೆಂಟ್ಲಿ ಬೆಂಗಳೂರು ಸರ್. ಓಕೆ ಓಕೆ. ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಎಷ್ಟು ದಿನದಿಂದ ನೋಡ್ತಾ ಇದೀರಿ? ನಮ್ಮ ಕಾರ್ಯಕ್ರಮ ಕೇಳ್ತಾ ಇದೀರಿ ನೀವು? ಆಲ್ಮೋಸ್ಟ್ ಈಗ ಒಂದು ವೀಕ್ ಇಂದ ಸರ್, ಈಗ ಒಂದು ವೀಕ್ ಇಂದ ಜಾಯ್ನ್ ಆಗಿರೋದು. ಓಕೆ. ಇದು ಕೆಬ್ಬೆದೊಡ್ಡಿನಲ್ಲಿ ಪಿರಮಿಡ್ ಮಾಡಿದ್ರಲ್ಲ, ಅಲ್ಲೂ ಬಂದಿದ್ವಿ. 1-2 ದಿವಸ ಉಣ್ಮೆ ಧ್ಯಾನ ಮಾಡಿದ್ರು, ಅದು ಅಟೆಂಡ್ ಮಾಡಿದ್ದೆ. ಅನುಕೂಲ ಆಗ್ತಾ ಇದೆ ನನ್ಗೆ. ಓಕೆ. ಮೆಂಟಲಿ ಒಂದ್ ಸ್ವಲ್ಪ ವೀಕ್ ತರ ಇತ್ತು ಒಂಚೂರು ನನ್ಗೆ, ಹಂಗಾಗಿ ಅದೊಂದ್ ಸ್ವಲ್ಪ ಬೆನಿಫಿಟ್ ಆಗಿದೆ. ಎಸ್ ಎಸ್ ಎಸ್. ತಾವು ಸ್ಟೂಡೆಂಟ್ ಅಥವಾ ಎಂತ ಮಾಡ್ತಾ ಇದೀರಿ ಮೇಡಮ್? ನಾವು ವರ್ಕಿಂಗ್ ಆಗಿತ್ತು, ಈಗ ಜಸ್ಟ್ ಮತ್ತೆ ಮ್ಯಾರೇಜ್ ಆಗಿ ಬ್ಯಾಂಗ್ಳೂರ್ ಬಂದಿದೆ ಸರ್. ಈಗ ಸದ್ಯಕ್ಕೆ ವರ್ಕಿಂಗ್ ವುಮೆನ್. ವರ್ಕ್ ನೋಡ್ಬೇಕು. ಓಕೆ. ತುಂಬಾ ಚೆನ್ನಾಗಿದೆ ಮೇಡಮ್, ಸಣ್ಣ ತರ ಮಾತಾಡ್ದಂಗ ಆಗುತ್ತೆ, ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡೋದು. ಎಸ್, ನಿರಂತರ ಕನೆಕ್ಟ್ ಆಗಿ ಮೇಡಮ್, ಸತತವಾಗಿ 5-6 ತಿಂಗಳು ನೀವು ಇಲ್ಲಿ. ನಮ್ಮದು ಬೆಳಗಿನ ಸೆಷನ್ ಕೂಡ ಇರುತ್ತೆ.
ಆನಂತರ ಬೆಳಗ್ಗೆ ಬೆಳಗ್ಗೆ ಸೆಷನ್ ಸ್ವಲ್ಪ ಅಟೆಂಡ್ ಮಾಡಕ್ ಆಗಲ್ಲ ಸರ್, ಹಂಗಾಗಿ ಬೆಳಗ್ಗೆ ಕೆಲಸ ಇರುತ್ತಲ್ಲ ಮನೇಲಿ, ಅರ್ಲಿ ಮಾರ್ನಿಂಗ್ ಏನಿಲ್ಲ, ನೀವು ಹಂಗಾಗಿ 7 ಗಂಟೆಗೆ ಮೊಬೈಲ್ ಆನ್ ಮಾಡ್ಕೊಳ್ರಿ. ಎಲ್ಲಿ ಕ್ಲಾಸ್ ಹೇಳ್ತಾ ಇರ್ತಾರೆ, ಅದು ಜಸ್ಟ್ ಆನ್ ಮಾಡ್ಕೊಂಡು ಕೇಳ್ತಾ ಇರಿ ಅಷ್ಟೇ. ನೀವೇನು ಟ್ರೈ ಅಲ್ಲಿ ಮಾಡ್ತೀನಿ ಸರ್. ಓಕೆ. ಯಾಕಂದ್ರೆ ಒಳ್ಳೊಳ್ಳೆ ಮಾಸ್ಟರ್ಸ್ ಬಂದು ಬೇರೆ ಬೇರೆ ಸಬ್ಜೆಕ್ಟ್ ಕೊಡ್ತಿರ್ತಾರಲ್ಲ, ಅದು ಕೇಳೋದ್ರಿಂದ ನಿಮ್ಮಲ್ಲಿ ಒಂದು ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹಾ ಸರ್, ಧ್ಯಾನ ಮಾಡ್ಕೊತಾ ಇದೀನಿ. ಒಂದೆರಡು ಸರಿ ಓಕೆ. ಧ್ಯಾನಕ್ಕೆಲ್ಲ ಅಟೆಂಡ್ ಮಾಡಿದೀನಿ. ಎಸ್ 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 ಧ್ಯಾನ ತುಂಬಾ ಸಾಧ್ಯ ಆದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ, ಅಂದ್ರೆ ಸೂರ್ಯ 3 ಗಂಟೆಯಿಂದ ಸೂರ್ಯ ಉದಯ ಆಗೋದ್ರೊಳಗೆ ಬರೋದು ಬ್ರಾಹ್ಮಿ ಮುಹೂರ್ತ ಆಗುತ್ತೆ. ಅಲ್ಲಿ 4 ಗಂಟೆಯಿಂದ 5 ಗಂಟೆ 1 ಗಂಟೆ ನಾವು ಬ್ರಾಹ್ಮಿ ಮುಹೂರ್ತ ಸಂಕಲ್ಪ ಧ್ಯಾನ ಅಂತ ಮಾಡ್ತಾ ಇದೀವಿ. ಆಲ್ರೆಡಿ 5-6 ತಿಂಗಳಾಯ್ತು ಅದ್ ಮಾಡ್ಲಿಕ್ಕೆ. ಹಾ 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 ಒಂದೇ ಸಂಕಲ್ಪ ಹೌದು ಸರ್. 21 ದಿವಸ ಹೇಳ್ಕೊಳ್ಳೋದು. ಅದನ್ನೇ ಮಾಡೋದ್ರಿಂದ ಆದಷ್ಟು ಬೇಗ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಅದರಿಂದ ಹೊರ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಇದೆ ನಮ್ದು. ಈಗ 8ನೇ ಬ್ಯಾಚ್ ನಡೀತಾ ಇದೆ ನಮ್ದು. ಇವತ್ತಲ್ಲಿ 17ನೇ ದಿನ. ಇನ್ನೊಂದ್ 3 ದಿನಕ್ಕೆ ಅದು ಮುಗಿಯುತ್ತೆ. ಮತ್ತೆ 9ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 1 ಗಂಟೆ ಇರುತ್ತೆ ಅಷ್ಟೇ. ಅದು 4 ಗಂಟೆಗೆ ಸ್ಟಾರ್ಟ್ ಆಗಿ 5 ಗಂಟೆ ಕ್ಲೋಸ್ ಆಗುತ್ತೆ. ಅಲ್ಲಿ ಏನು ಮಾತು ಗೀತು ಮ್ಯೂಸಿಕ್ ಏನು ಇರಲ್ಲ. ಜಸ್ಟ್ ಆರ್ಡರ್ ಕೊಡ್ತೇವಿ, 1-2 ಮುದ್ರೆ ಮಾಡಿಸ್ತೀವಿ, ಧ್ಯಾನಕ್ಕೆ ಹೋಗ್ತೇವೆ ಅಷ್ಟೇ, ಮುಗೀತು. 5 ಗಂಟೆ ಕ್ಲೋಸ್ ಮಾಡ್ತೀವಿ. ಟ್ರೈ ಮಾಡ್ತೀನಿ ಸರ್. ಓಕೆ ಮೇಡಮ್, ಓಕೆ. ಓಕೆ, ಥ್ಯಾಂಕ್ ಯು ಸರ್. ಖುಷಿ ಆಯ್ತು ನೀವು ಮಾತಾಡಿದಕ್ಕೆ. ಭಾಗವಹಿಸ್ತಾ ಇರಿ. ನಿಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕಲೆಗಳು ಏನಾದ್ರೂ ಇರುತ್ತೆ, ಹಾಡು ಹೇಳೋದು, ಅಭಿನಯ ಅಥವಾ ನಾಟಕದ ಮಾಡಿದಂತ ಸನ್ನಿವೇಶಗಳು, ಪಾತ್ರಗಳು ಇರ್ತವೆ. ಏನೇ ಕಲೆ ಇದ್ರು ಕೂಡ ಪ್ರತಿಯೊಂದನ್ನು ಕೂಡ ನೀವು ನೆನಪು ಮಾಡ್ಕೊಂಡು ಬರ್ದಿಟ್ಕೊಂಡು ಪ್ರಿಪೇರ್ ಆಗಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ, ಪ್ರತಿ ಶನಿವಾರ ಇರುತ್ತೆ ಅದು ಅವಕಾಶ. ಮಾಡಿದಾಗ ನಿಮ್ಗೊಂಥರ ಖುಷಿ ಬರುತ್ತೆ. ಹೌದಲ್ಲ, ನನ್ನ ಕಡೆಯಿಂದ ಇಷ್ಟು ಸಾಧ್ಯತೆ ಐತಿ, ನಾನು ಹಾಡಬಲ್ಲೆ, ನಾನು ಮಾತಾಡಬಲ್ಲೆ ಅಂತಕ್ಕಂಥ ಎಬಿಲಿಟಿ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಭಾಗವಹಿಸಿ ನಿಮ್ಮ ಕಲೆಯನ್ನ ತೋರಿಸಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ. ಥ್ಯಾಂಕ್ಸ್ ಸರ್, ಶಿ ಇಸ್ ಮೈ ಡಾಟರ್. ಅಮ್ಮ ಖುಷಿ ಆದ್ರು ನಾಗರತ್ನಮ್ಮರು. ಥ್ಯಾಂಕ್ಸ್. ಎಸ್ ಲಕ್ಷ್ಮಿ ಮೇಡಮ್, ಹುಡುಗ್ರಿ ಮತ್ತೆ ಯಾರ್ಯಾರು ಇದಾರೆ ಹೊಸಬ್ರು ನೋಡೋಣ. ಸರ್ ನಾನ್ ಸ್ವಲ್ಪ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ, ಹಂಗಾಗಿ ಹೌದಾ? ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ನಾನು ಅನ್ಕೊಂಡೆ. ಸರಿ, ಮ್ಯಾನೇಜ್ ಮಾಡ್ತೇವೆ ನೋಡಿ, ಪರವಾಗಿಲ್ಲ. ಓಕೆ ಸರ್. ಎಸ್ ಮಾಸ್ಟರ್ಸ್, ಸುಮಾರು ನಮ್ಮ ನಾಡಿನ ಕನ್ನಡ ನಾಡಿನ ಸುಮಾರು ಮಹಿಳಾ ಧೀರ ಮಹಿಳೆಯರು ನಮ್ಮ ನಾಡಿನ ಅನಾದಿ ಕಾಲದಿಂದಲೂ ಕೂಡ ಒಂದು ಪರಕೀಯರ ಆಳ್ವಿಕೆಯಲ್ಲಿದ್ದಾಗಲೂ ಕೂಡ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಅನೇಕ ಮಹಿಳಾ ಶಕ್ತಿಗಳು, ಅದ್ರ ಜೊತೆ ಇತ್ತಿತ್ತಲಾಗಿ ಬಂದಂತ ಎಷ್ಟೋ ಮಹಿಳೆಯರು ದೊಡ್ಡ ದೊಡ್ಡ ಉದ್ಯಮಿಗಳ ಒಂದು ಮಡದಿಯಾಗಿ ಆ ಉದ್ಯಮ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು ಸುಮಾರು ಜನ ಇದಾರೆ. ಅಂತವ್ರ ಸುಮಾರು 34-35 ಜನರದ ಒಂದು ಸ್ಟೋರಿ ನನ್ನ ಕಡೆ ಇದೆ. ಸಣ್ಣ ಸಣ್ಣದಾದ ಒಂದು ಕಥೆಗಳು ಇರ್ತಕ್ಕಂಥದ್ದು. ಅದ್ ಕಳೆದ ವಾರ ಒಂದು ಕತೆ ಹೇಳಿದ್ದೆ, ಇವತ್ತು ಕೂಡ ಒಂದು ಪ್ರೆಸೆಂಟ್ ಮಾಡ್ತೇನೆ. ಯಾರು ಅಂತಂದ್ರೆ, ಇವಾಗ ತಾವು ರಾಣಿ ಅಬ್ಬಕ್ಕನ ಬಗ್ಗೆ ಕೇಳಿರ್ಬೋದು ಮೋಸ್ಟ್ಲಿ ಅನ್ಸುತ್ತೆ. ನಾನ್ ಮಾತಾಡೋ ಸ್ಪಷ್ಟವಾಗಿ ಐತಲ್ಲ ಮೇಡಮ್? ಯಾಕಂದ್ರೆ ಮಳೆ ಬರ್ತಾ ಇದೆ ಇಲ್ಲಿ ನಾಗರತ್ನ ಮೇಡಮ್. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ ಓಕೆ. ಇಲ್ಲೂ ಮಳೆ ಇದೆ. ಎಸ್, ತುಳುನಾಡಿನ ಮುಕ್ಕುಟ ಮಣಿ ಈ ರಾಣಿ ಅಂತಕ್ಕಂತ ಹೇಳ್ಬಹುದು. ಯಾರು ಅಂತಂದ್ರೆ ಉಳ್ಳಾಲದ ರಾಣಿ ಅಬ್ಬಕ್ಕ ಮಹಾದೇವಿ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಪೋರ್ಚುಗೀಸರೊಡನೆ ಹೋರಾಡಿದ್ದಳು ರಾಣಿ ಅಬ್ಬಕ್ಕ. ಜೈನ ಕಾಸಿ ಮೂಡುಬಿದಿರೆ, ಅಂದ್ರೆ ಈಗಿನ ಮೂಡುಬಿದಿರೆ ಅಂತ ಹೇಳ್ತವಲ್ಲ, ಪ್ರದೇಶವನ್ನ ಆಳಿದ ಚೌಟ ವಂಶಕ್ಕೆ ಸೇರಿದವರು ಇವರು. ಚೌಟ ಅಂತಕ್ಕಂಥ ಅದೊಂದು ವಂಶ, ಅದಕ್ಕೆ ಸೇರಿದವರು. ಬಂದರು ನಗರಿ, ಅದು ಬಂದರು ಅಲ್ಲಿ ಇದೆ ಇರೋದ್ರಿಂದ ಉಳ್ಳಾಲ ಈಕೆ ರಾಜಧಾನಿ ಆಗಿತ್ತು. ಯಾಕಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಅದು ರಾಜಧಾನಿ ಮಾಡ್ಕೊಂಡಿದ್ರು. ಚೌಟರು ಅವರ ಅಳಿಯ ಸಂತಾನವನ್ನು ಅನುಸರಿಸುವವರು, ಅಂದ್ರೆ ಅಳಿಯಾಗ ಪಟ್ಟ ಕಟ್ಟಿ ಅವ್ರನ್ನ ಬೆಳೆಸ್ತಕ್ಕಂಥ ಒಂದು ಅನುಸ್ಕರಣೆಯನ್ನು ಮಾಡ್ಕೊಂಡ್ಬಿಡಿದ್ರು. ಹೀಗಾಗಿ ಅಬ್ಬಕ್ಕಳಿಗೆ ಯುದ್ಧ ತಂತ್ರ ಸೇನಾ ಕೌಶಲ್ಯಗಳನ್ನು ಹೇಳಿಕೊಟ್ಟ ಮಾವ ತಿರುಮಲ ರಾಯರು ಅಂತ ಅವ್ರ ಹೆಸರು. ಅಬ್ಬಕ್ಕಳಿಗೆ ರಾಣಿಯನ್ನಾಗಿ ಪಟ್ಟ ಕಟ್ಟಿದ್ರು. ಮಂಗಳೂರಿನ ಪ್ರಬಲ ಅರಸನಾಗಿದ್ದ ಲಕ್ಷ್ಮಪ್ಪ ಅರಸನೊಂದಿಗೆ ವಿವಾಹ ನೆರವೇರಿಸಿದ್ರು. ಆದ್ರೆ ಆ ವಿವಾಹವು ಬಹಳ ಕಾಲ ಉಳಿಲಿಲ್ಲ. ತನ್ನ 3 ಹೆಣ್ಣು ಮಕ್ಕಳೊಡನೆ ರಾಣಿ ಅಬ್ಬಕ್ಕ ಮತ್ತೆ ಉಳ್ಳಾಲಕ್ಕೆ ಹಿಂತಿರುಗ್ತಾಳೆ ಗಂಡ ತೀರ್ಕೊಂಡ ನಂತರ. ಈ ಕಾರಣದಿಂದಾಗಿ ಪೋರ್ಚುಗೀಸರ ವಿರುದ್ಧದ ಅಬ್ಬಕ್ಕನ ಹೋರಾಟದಲ್ಲಿ ಆಕೆಯ ಪತಿಯು ಅಬ್ಬಕ್ಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪೋರ್ಚುಗೀಸರ ಪರ ಸೇರಿಕೊಂಡನು. ನೋಡ್ರಿ ಎಂತ ವಿಪರ್ಯಾಸ!
ಅಂದ್ರೆ ಅವನು ತನ್ನ ಕುಟುಂಬನೇ ವಿರುದ್ಧವಾಗಿ ಅವನು ಆ ಕಡೆ ಸೇರ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ಅಬ್ಬಕ್ಕನ ಯಜಮಾನ ಗೋವಾವನ್ನು, ಈಗಿನ ಗೋವಾ ಅಂತ ಹೇಳ್ತಾರಲ್ಲ, ಗೋವಾವನ್ನು ಆಕ್ರಮಿಸಿಕೊಂಡ ನಂತರ ಮತ್ತು ಅದರ ಮೇಲೆ ಹಿಡಿತ ಸಾಧಿಸಿದ ನಂತರ ಪೋರ್ಚುಗೀಸರು ತಮ್ಮ ಗಮನವನ್ನು ದಕ್ಷಿಣಕ್ಕೆ ಮತ್ತು ಕರಾವಳಿಯತ್ತ ತಿರುಗಿಸಿದರು. ಆಯಕಟ್ಟಿನ ಪ್ರದೇಶವಾದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಯತ್ನಗಳನ್ನು ನಡೆಸ್ತಾರೆ. ಯಾಕಂದ್ರೆ ಅಲ್ಲಿ ಬಂದ್ರು ಇರೋದ್ರಿಂದ ಬೇರೆ ಕಡೆಯಿಂದ ವಸ್ತುಗಳನ್ನು ಸೈನಿಕರನ್ನು ಕರಲಿಕ್ಕೆ ಅಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಇತ್ತು. ಹೀಗಾಗಿ 1525ರಲ್ಲಿ ದಕ್ಷಿಣ ಕನ್ನಡದ ಕರಾವಳಿಯ ಮೇಲೆ ದಾಳಿ ಮಾಡಿ ಮಂಗಳೂರು ಬಂದರನ್ನು ನಾಶ ಮಾಡಿಬಿಡ್ತಾರೆ. ಉಳ್ಳಾಲದ ಸಮೃದ್ಧ ಬಂದರು ಮತ್ತು ಪಶ್ಚಿಮಕ್ಕೆ ಅರೇಬಿಯಾ ಮತ್ತು ಇತರ ದೇಶಗಳಿಗೆ ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು. ಅದು ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿದ್ದುದರಿಂದ ಪೋರ್ಚುಗೀಸರು ಡಚ್ಚರು ಈ ಪ್ರದೇಶದ ನಿಯಂತ್ರಣಕ್ಕಾಗಿ ಮತ್ತು ವ್ಯಾಪಾರ ಮಾರ್ಗಗಳಿಗಾಗಿ ಪರಸ್ಪರ ಪೈಪೋಟಿ ಇಬ್ಬರಿಗೂ ನಡೆದಿತ್ತಲ್ಲಿ ಪೈಪೋಟಿ. ಆದಾಗ್ಯೂ ಸ್ಥಳೀಯ ಮುಖ್ಯಸ್ಥರ ಪ್ರತಿರೋಧವು ತುಂಬಾ ಪ್ರಬಲವಾಗಿದ್ದರಿಂದ ಅವರಿಗೆ ಹೆಚ್ಚು ಮುನ್ನಡೆಯಲು ಸಾಧ್ಯವಾಗಿರಲಿಲ್ಲ. ಅಂದ್ರೆ ಅಲ್ಲಿ ಉಳ್ಳಾಲದ ಭಾಗದಲ್ಲಿ ಪ್ರಬಲವಾಗಿದ್ರಲ್ಲ, ಹಂಗಾಗಿ ಅವ್ರಿಗೆ ಕೆಲಸ ಆಗಿರ್ಲಿಲ್ಲ. ಅದಕ್ಕೆ ಕಾರಣವಾಗಿದ್ದು ಅಬ್ಬಕ್ಕನ ರಾಜತಂತ್ರ. ನೋಡಿ ಯಮ್ಮನ ತಂತ್ರ ಹೆಂಗಿತ್ತು, ರಾಜೀಯ ನೀತಿ ಹೆಂಗಿತ್ತು ಅನ್ನೋದು ಅದಕ್ಕೆ ಕಾರಣ ಅಂತ ದೊಡ್ಡರು ಡಚ್ಚರು ಪೋರ್ಚುಗೀಸರು ಸಾಮಾನ್ಯರಲ್ಲ, ಅಂತವ್ರನ್ನ ಹಿಮ್ಮೆಡಿಸ್ತಾ ಇದ್ರು ಅಂತಂದ್ರೆ ಹೆಂಗಿದ್ದಿತ್ತು ಅಂತ. ರಾಣಿ ಅಬ್ಬಕ್ಕನ ಸೇನೆ ಎಲ್ಲಾ ಪಂಗಡಗಳು ಮತ್ತು ಜಾತಿಗಳ ಜನರನ್ನು ಒಳಗೊಂಡಿತ್ತು. ಆಕೆ ಕಲ್ಲಿಕೋಟೆಯ ಅರಸ ಸಮೂತರಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಳು. ನೆರೆಯ ಬಂಗಾ ರಾಜವಂಶದೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದಳು. ಇದು ಸ್ಥಳೀಯ ಆಡಳಿತಗಾರರ ಮೈತ್ರಿಗೆ ಮತ್ತಷ್ಟು ಬಲವನ್ನು ನೀಡಿತು. ಬಿದನೂರಿನ ಪ್ರಬಲ ರಾಜ ವೆಂಕಟಪ್ಪ ನಾಯಕನ ಬೆಂಬಲ ಕೂಡ ಅಬ್ಬಕ್ಕನಿಗೆ ಸಿಕ್ಕಿತ್ತು. ಒಗ್ಗಟ್ಟಿನಲ್ಲಿದ್ದ ಈ ಆಡಳಿತಗಾರರು ಪೋರ್ಚುಗೀಸ್ ಪಡೆಗಳ ಬೆದರಿಕೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸಿದ್ರು. ಅವ್ರು ಎಷ್ಟೇ ಬೆದರಿಕೆ ಹಾಕಿದ್ರು ಪೋರ್ಚುಗೀಸರು, ಇವ್ರು ಧಿಕ್ಕರಿಸ್ತಾ ಇದ್ರು. ಹೀಗಾಗಿ ಉಳ್ಳಾಲದ ಮೇಲೆ ಹಿಡಿತ ಸಾಧಿಸುವ ಪೋರ್ಚುಗೀಸರ ಪ್ರಯತ್ನ ಪದೇ ಪದೇ ವಿಫಲವಾಯಿತು. ರಾಣಿ ಅಬ್ಬಕ್ಕ ತನ್ನ ಧೈರ್ಯದಿಂದಾಗಿ ಅಭಯರಾಣಿ ಎಂದು ಹೆಸರಾಗಿದ್ದಳು. ವಾವ್! ಈಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಭಾರತೀಯರಲ್ಲಿ ಅಗ್ರ ಪಂಕ್ತಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅಲ್ಲದೆ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ನೋ ಗೌರವ ರಾಣಿ ಅಬ್ಬಕ್ಕನಿಗೆ ಸಲ್ಲುತ್ತದೆ. ಗ್ರೇಟ್ ಇದು ಹೇಳ್ಬೇಕಂದ್ರೆ. ಈಕೆಯ ಗೌರವಾರ್ಥ ಜನವರಿ 15, 2003ರಂದು ಭಾರತ ಸರ್ಕಾರವು ರಾಣಿ ಅಬ್ಬಕ್ಕನ ಚಿತ್ರವುಳ್ಳ ಪೋಸ್ಟಲ್ ಸ್ಟಾಂಪ್ ಬಿಡುಗಡೆ ಮಾಡುತ್ತೆ. ಅವಳ ಒಂದು ಈ ಶ್ರಮ, ಒಂದು ತ್ಯಾಗ, ಪರಿಶ್ರಮಕ್ಕಾಗಿ ಒಂದು ಸ್ಟಾಂಪ್ ಅನ್ನು ಕೂಡ ರಿಲೀಸ್ ಮಾಡುತ್ತೆ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳಲಾಗ್ತದೆ. 2015ರಲ್ಲಿ ನೌಕಾಪಡೆಯ ಹಡಗಿಗೆ ರಾಣಿ ಅಬ್ಬಕ್ಕನ ಹೆಸರನ್ನು ಇಡಲಾಗಿದೆ. ವಾವ್ ವಾವ್ ನೋಡಿ, ಈ ನೆಲ, ಈ ಮಣ್ಣಿಗಾಗಿ, ಈ ನಾಡಿಗಾಗಿ, ಈ ಧರ್ಮ, ಈ ಸಂಸ್ಕೃತಿ, ಇದಕ್ಕೆ ಹೋರಾಟ ಮಾಡಿದ್ರೆ ಭಗವಂತ ನಮಗೆ ನಮ್ಮ ಸ್ಥಾನ, ನಮ್ಮ ಹೆಸರನ್ನ ಯಾವ ಮಟ್ಟಕ್ಕೆ ಇಲ್ಲಿ ಇಡ್ತಾನೆ ಸಮಾಜದಲ್ಲಿ ಅಂತಕ್ಕಂಥದಕ್ಕೆ ಈ ರಾಣಿ ಅಬ್ಬಕ್ಕನೇ ಸಾಕ್ಷಿ. ಇಂಥ ಒಬ್ಬ ಮಹಾನ್ ಚೈತನ್ಯ ಶಕ್ತಿ, ಸಾಮಾನ್ಯಳಲ್ಲ, ಚೈತನ್ಯ ಶಕ್ತಿಯ ಒಂದು ನೆನಪನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭ ನಮಗೆ ಒದಗಿಸಿಕೊಡ್ಲಾಗಿದೆ ಇವತ್ತು. ಅದನ್ನ ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇಂಥ ಒಂದು ವೇದಿಕೆ ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರ, ಮಹಾನ್ ಶಕ್ತಿಗಳ ಒಂದು ನೆನಪನ್ನು ಮಾಡ್ಕೊಳ್ಳಿಕ್ಕೆ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಗಳಿಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಅಭಯರಾಗಿರ್ತೀವಿ ಅಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಏನ್ ಅನಿಸ್ತು ಅಬ್ಬಕ್ಕ ಮಾಣಿ ಬಗ್ಗೆ ಕೇಳಿ? 2-3 ಜನ ಅನಿಸಿಕೆ ಹೇಳಿ. ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿತ್ತು. ಅಬ್ಬಕ್ಕ ಅವ್ರದ್ದು ಯಾವ್ದೋ ಒಂದು ಬುಕ್ಕಲ್ಲಿ, ಸ್ಟಡಿ ಬುಕ್ಕಲ್ಲಿ ಓದಿದ್ದು ಇವತ್ತು ತುಂಬಾ ನೆನ್ಸ್ಕೊಟ್ರಿ. ಅವ್ರ ಜೀವನ ಚರಿತ್ರೆನೇ ಕಣ್ಮುಂದೆ ತಂದ್ರಿ. ತುಂಬಾ ತುಂಬಾ ಧನ್ಯವಾದ ಸರ್, ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಎಸ್, ಹ್ಯಾಂಡ್ ರೈಸ್ ಇದೆ ಮೇಡಮ್, ಯಾರೋ ಒಂದಿಬ್ರು ಅವಕಾಶ ಕೊಡಿ. ನಾಗಲಲಿತಾ ಮೇಡಮ್ ಮಾತಾಡಿ. ನಾಗಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಜವಾಹರ್ಲಾಲ್ ನೆಹರುದು ಒಂದು ಕಿರು ಪರಿಚಯ ಸರ್. ಜವಾಹರ್ಲಾಲ್ ನೆಹರು ಅವರ ಮತ್ತೊಂದು ಹೆಸರು ರಾಜ್ ಕೌಲ್ ಅಂತ. ಕ್ರಿಸ್ತಶಕ 1316ರಲ್ಲಿ ದಿಲ್ಲಿಯ ಮೊಘಲ್ ದೊರೆ ಫರುಕ್ಸಿಯನ್ನು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಾಗ ಪಂಡಿತ ರಾಜ್ ಕೌಲರನ್ನು ದಿಲ್ಲಿಗೆ ಕರೆತಂದು ನಗರದ ನಡುವೆ ಹರಿಯುತ್ತಿದ್ದ ಕಾಲುವೆಯ ಪಕ್ಕದಲ್ಲಿ ಮನೆ ಕಟ್ಟಿಸ್ಕೊಟ್ಟನು. ಕಾಲುವೆಗೆ ಹಿಂದಿ ಭಾಷೆಯಲ್ಲಿ ನಹರ್ ಅಂತ ಕರೀತಾರೆ. ಅದರಿಂದ ಹೀಗಾಗಿ ನಹರ್ ಪಕ್ಕದ ಮನೆಯವರು ನೆಹರು ಆದರು.
ಜವಾಹರರ ಅಜ್ಜ ಗಂಗಾಧರ ನೆಹರು. ಜವಾಹರರು ಹುಟ್ಟಿದ್ದು 1889 ನವೆಂಬರ್ 14ರಂದು. ತಾಯಿ ಸ್ವರೂಪಿಣಿ ಮೋತಿಲಾಲರು ತಂದೆ ಮತ್ತು ಮಗ ಇಬ್ಬರು ವೀರ ಯೋಧರಂತೆ ಪೂರ್ಣ ಶಕ್ತಿಯಿಂದ ಹೋರಾಡತೊಡಗಿದಾಗ ಬ್ರಿಟಿಷರು ಸುಮ್ಮನಿರಲಿಲ್ಲ. 1921 ಡಿಸೆಂಬರ್ 6ರಂದು ಇಬ್ಬರನ್ನು ಬಂಧಿಸಿ ಲಕ್ನೋ ಸೆರೆಮನೆಗೆ ಸೇರಿಸಿದರು. ಇಬ್ಬರಿಗೂ 6 ತಿಂಗಳ ಶಿಕ್ಷೆ. ಆನಂದ ಭವನದಿಂದ ಗಂಡ ಮತ್ತು ಮಗನನ್ನು ಪೊಲೀಸರು ಬಂಧಿಸಿ ಒಯ್ಯುವಾಗ ಜವಾಹರರ ತಾಯಿ ಸ್ವರೂಪಿಣಿ ಏನೆಂದರು ಗೊತ್ತೇ? ನನ್ನ ಪ್ರಿಯ ಪತಿಯನ್ನು, ಒಬ್ಬನೇ ಮಗನನ್ನು ಸೆರೆಮನೆಗೆ ಕಳಿಸುವ ಈ ಮಹಾ ಗೌರವದಿಂದ ನನಗೆ ಸಂತೋಷವಾಗಿದೆ. ಮಾರ್ಚ್ 3ರಂದು ಜವಾಹರರು ಬಿಡುಗಡೆಯಾದರು. ತಾಯಿ ತುಂಬಾ ಖುಷಿ ಪಡ್ತಾರೆ ಸೆರೆಮನೆ ಕರ್ಕೊಂಡು ಹೋಗೋದಕ್ಕೆ. ಏನಕ್ಕೆ ಅಂತಂದ್ರೆ ಅವರು ದೇಶಕ್ಕಾಗಿ ಹೋರಾಟದಿಂದ ಸೆರೆಮನೆಗೆ ಹೋದಾಗ ತುಂಬಾ ಅವರು ಗೌರವದಿಂದ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಸ್ವರೂಪಿಣಿ ದೇವಿ. ಇದು ಜವಾಹರರ ಒಂದು ಕಿರು ಪರಿಚಯ ಸರ್. ಮುಂದೆ ಇವರು ನಮ್ಮ ದೇಶದ ಪ್ರಧಾನಿಯಾಗಿ ಇದಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ನೆಹರು ಜೀವನ ಚರಿತ್ರೆ ಅವ್ರ ಹೆಸರು ಯಾರಿಗೆ ಬಂತು ಅದು ಅನ್ನೋದನ್ನ ನೆನಪಿಸ್ಕೊಟ್ರಿ. ಇದು ತುಂಬಾ ದಿವಸದಲ್ಲಿ ಒಂದ್ಸರಿ ಕೇಳಿದ್ದು, ತುಂಬಾ ಮರ್ತೋಗಿರುತ್ತೆ. ಇದು ತುಂಬಾ ಒಂದ್ಸರಿ ಕೇಳಿದ್ದು, ಇವತ್ ನೆನ್ಸೋದಿಕ್ಕೆ ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದ. ಅಂದ್ರೆ ದೇಶಕ್ಕೋಸ್ಕರ ಮಾಡಿದಾಗ ಯಾವ ತಾಯಿ ಕೂಡ ಸಂತೋಷ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ಇದು. ಧನ್ಯವಾದ. ನಿರ್ಮಲಾ ಪಾಟೀಲ್ ಮಾತಾಡಿ. ನಿರ್ಮಲಾ ಪಾಟೀಲ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ನಿರ್ಮಲಾ ಪಾಟೀಲ್ ಅನ್ಮ್ಯೂಟ್ ಕೊಟ್ಟಿರಾ ಮೇಡಮ್ ಅವ್ರಿಗೆ? ಕೊಡ್ತಾ ಇದೀನಿ, ಮಾಡ್ಕೊಡ್ತಾ ಇಲ್ಲ ಅನ್ಸುತ್ತೆ. ನೋಡಿ ಸರ್, ನೀವು ಕೊಟ್ಟು ನೋಡಿ. ಅನ್ಮ್ಯೂಟ್ ಅಂತ ಇದೆ ನೋಡಿ ಮೇಡಮ್, ಮೇಲ್ಗಡೆ ನೀಲಿ ಕಲರ್ ನಲ್ಲಿ ರೈಟ್ ಸೈಡ್ ಅದನ್ನ ಟಚ್ ಮಾಡಿ, ಅನ್ಮ್ಯೂಟ್ ಆಗುತ್ತೆ, ಓಪನ್ ಆಗುತ್ತೆ. ನಿರ್ಮಲಾ ಪಾಟೀಲ್ ಮೇಡಮ್, ನಿಮ್ ರೈಟ್ ಸೈಡ್ ಮೇಲ್ಗಡೆ ಬ್ಲೂ ಕಲರ್ ಇದೆ, ಅನ್ಮ್ಯೂಟ್ ಅಂತ ಬರ್ತಾ ಇದೆ, ಅದನ್ನ ಟಚ್ ಮಾಡಿ. ಆಗ್ತಿಲ್ವಾ? ಅದ್ ನೀವು ಟಚ್ ಮಾಡ್ಬೇಕು, ಮೇಲ್ಗಡೆ ಟಚ್ ಮಾಡಿದ್ರೆ, ಮೊಬೈಲ್ ಮೇಲೆ ಟಚ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ, ಇಲ್ರ ಆಗಲ್ಲ ಅದು. ಕೊಟ್ಟಿದೀನಿ, ನೀವೊಂದ್ಸರಿ ಕೊಡ್ತೀರಾ ನೋಡಿ ಸರ್. ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಅವ್ರು ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ, ನಮ್ ನೋಡಿ ಏನ್ ಹೇಳ್ತಾ ಇದಾರ ಗೊತ್ತಾಗುತ್ತಾ? ವಿಡಿಯೋನ ಆನ್ ಮಾಡಿಲ್ಲ ಸರ್. ಅವ್ರಲ್ಲ, ನಿರ್ಮಲಾ ಪಾಟೀಲ್ ಮೇಡಮ್ ಅವ್ರದ್ದು ವಿಡಿಯೋ ಆನ್ ಇದೆ. ಹೌದಾ? ಹೋಗ್ಲಿ, ಜಾನಕಿ ದೇವಿ ಮೇಡಮ್ ಅವ್ರಿಗೆ ಕೊಟ್ಟಿರೋ ಅಷ್ಟೇ ಆಗ್ಬಿಟ್ಟು. ಗಂಡ್ಮಗ ಅನ್ಸುತ್ತೆ. ನಿರ್ಮಲಾ ಪಾಟೀಲ್ ಕೈ ಮೇಲೆ ಎತ್ತಿ, ನೀವು ನಿಮ್ ಮುಖ ಕಾಣ್ತದೆ, ಕೈ ಮೇಲೆ ಎತ್ತಿ ನೀವು. ಹ್ಯಾಂಡ್ ರೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸರಿ, ಇನ್ನೊಬ್ರಿಗೆ ಕೊಡಿ ಮೇಡಮ್. ಜಾನಕಿ ದೇವಿ ಮೇಡಮ್ ಅವ್ರಿಗೆ ಕೊಡೋಣ. ಶೈಲಜಮ್ಮ. ಎಸ್, ಶೈಲಜಮ್ಮ ಅವ್ರು ಕೊಟ್ಟಿದ್ದೀರಾ ಸರ್? ಶೈಲಜಮ್ಮ ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ. ಶೈಲಜಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಾನ್ ಮುಂದೆ ವಿವೇಕಾನಂದರ ಪುಸ್ತಕದಲ್ಲಿ ಒಂದು ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳದ್ದು ಒಂದು ಇದನ್ನ ಹೇಳ್ತೀನಿ. ಅವ್ರ ಬಗ್ಗೆ ಇವರು ಸಮರ್ಥ ಗುರುವಿಗೆ ಸಮರ್ಥ ಶಿಷ್ಯನ ಭಿಕ್ಷೆ, ಸಮರ್ಥ ಶಿಷ್ಯನಿಗೆ ಸಮರ್ಥ ಗುರುವಿನ ರಕ್ಷೆ. ಭಿಕ್ಷಾಂದೇಯಿ ಎಂದು ಸಮರ್ಥ ರಾಮದಾಸರು ಅರಮನೆಯ ಬಾಗಿಲಿಗೆ ಮುಂದೆ ನಿಂತಿದ್ದಾರೆ. ಅರಮನೆಯ ಸೇವಕರು ಶಿವಾಜಿಗೆ ವಿಷಯವನ್ನು ತಿಳಿಸುತ್ತಾರೆ. ಶಿವಾಜಿ ಧಾವಿಸಿ ಅರಮನೆಯ ಬಾಗಿಲನ್ನತ್ತ ಓಡಿ ಬರುತ್ತಾನೆ. ಬಂದವನೇ ಆತ ರಾಮದಾಸನ ಬಾಗಿಲಿನತ್ತ ಓಡಿ ಬರುತ್ತಾನೆ. ಬಂದವನೇ ಆತ ರಾಮದಾಸನ ಚರಣ ಕಮಲಗಳಿಗೆ ಸಾಷ್ಟಾಂಗವನ್ನೇ ನರಗುತ್ತಾನೆ. ಗಟ್ಟಿಯಾಗಿ ಆತ ರಾಮದಾಸರ ಪಾದಪದ್ಮಗಳನ್ನು ಹಿಡಿದುಕೊಳ್ಳುತ್ತಾನೆ. ಆತನ ಕಣ್ಣುಗಳಿಂದ ಧಾರಾಕಾರವಾಗಿ ಅಶ್ರುಪಾತವಾಗುತ್ತಿದೆ. ಶಿವಾಜಿ ಭಾವಪರವಶನಾಗಿದ್ದಾನೆ. ಆತ ತನ್ನ ಕಣ್ಣಿನಿಂದಲೇ ರಾಮದಾಸರ ಪಾದಗಳಿಗೆ ಅಶ್ರು ಮಾಡುತ್ತಾನೆ. ಶಿವಾಜಿ ಅಕ್ಷರಂಶ ಗದ್ಗದಿತನಾಗಿರುತ್ತಾನೆ. ರಾಮದಾಸರು ತಮ್ಮ ಪಾದಪದ್ಮ ಕಮಲಗಳಿಗೆ ಎರಗಿದ ಶಿವಾಜಿಯು ಎರಡು ಭುಜಗಳನ್ನು ಹಿಡಿದು ಮೇಲೆತ್ತುತ್ತಾರೆ.
ಅವರು ಪ್ರೀತಿ ವಾತ್ಸಲ್ಯದಿಂದ ಶಿವಾಜಿಯ ಮೈದಡವುತ್ತಾರೆ. ಕಣ್ಣೀರಧಾರಿಯಾದ ಶಿವಾಜಿಯನ್ನು ಸಂತೈಸುತ್ತಾ ರಾಮದಾಸರು, ಶಿವಾಜಿ ನೀನು ಪುರುಷ ಸಿಂಹ, ರಣಕೇಸರಿ, ನೀನು ಬರೀ ಪುರುಷನಲ್ಲ, ನೀನು ಪುರುಷ ಋಷಿ, ಹಿಂದೂ ಸಂಸ್ಕೃತಿಯ ರಣ. ದುಂದುಂಬಿಯಂತಿರುವ ನಿನ್ನ ಕಣ್ಣಲ್ಲಿ ನೀರೇ ಕೂಡದು, ಅದು ಕೂಡದು. ನಿನ್ನ ಕಣ್ಣುಗಳಲ್ಲಿ ಪೌರುಷ ಹರಿದು ಬರಬೇಕು. ಶಿವು ಸಮರ್ಥ ಗುರುವಿನ ಸರ್ವೋತ್ತಮ ಶಿಷ್ಯ ಎಂಬುದನ್ನು ನೀನು ಯಾವ ಕಾಲದಲ್ಲೂ ಮರೆಯಬೇಡ ಎಂದು ಶಿವಾಜಿ ಹೇಳುತ್ತಾನೆ. ಗುರುಗಳೇ, ತಾವು ನನ್ನ ಮನೆ ಬಾಗಿಲಿಗೆ ಬರುವುದೇ, ತಾವು ಅಪ್ಪಣೆ ಮಾಡಿದರೆ ನಾನೇ ತಮ್ಮ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆಯುತ್ತಿದ್ದೆ ಎಂದು ರಾಮದಾಸರು ಮಾತನಾಡುತ್ತಾ ಹೇಳುತ್ತಾರೆ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದು ಸನ್ಯಾಸಿಯ ಧರ್ಮ. ಸನ್ಯಾಸ ಧರ್ಮ ಪಾಲನೆ ಪ್ರತಿಯೊಬ್ಬ ಸನ್ಯಾಸಿಯು ಆದ್ಯ ಧರ್ಮ. ಸನ್ಯಾಸಿಗಳು ಹೇಗಿರಬೇಕೆಂಬ ಕುರಿತು 12ನೇ ಶತಮಾನದಲ್ಲಿ ವೈರಾಗ್ಯದ ತಪೋನಿಧಿಯಾದ ಮಹಾಶಿವ ಶರಣೆ ಅಕ್ಕಮಹಾದೇವಿ ಪಾಠ ಮಾಡಿದ್ದಾಳೆ. ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೆಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೆಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೆಡೆ ಎತ್ತಿಕೊಂಬುದಕ್ಕೆ ಮುನ್ನವೇ ಶೂನ್ಯ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನ ಎಂದು ಸನ್ಯಾಸಿಯಾದವ ಅಹಂಕಾರ, ಅಭಿಮಾನ, ಬಿಗುಮಾನಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಂಡಿರಬೇಕು. ಸನ್ಯಾಸಿ ಭಿಕ್ಷೆ ಬೇಡುವುದು ಬರೀ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆಂದಲ್ಲ, ಆತ ತನ್ನಲ್ಲಿನ ಅಹಂಕಾರ, ಮಮಕಾರ, ಅಭಿಮಾನವನ್ನು ನಿರಸನ ಮಾಡಿಕೊಳ್ಳುವುದಕ್ಕಾಗಿ ಎಂದು ರಾಮದಾಸರು ಜೋಳಿಗೆಯನ್ನೊಡ್ಡಿ ಭಿಕ್ಷಾಂದೇಹಿ ಎನ್ನುತ್ತಾರೆ. ಶಿವಾಜಿ ಆ ಕೂಡಲೇ ಕಾಗದವೊಂದನ್ನು ತರಿಸಿಬಿಟ್ಟು ಅದರಲ್ಲಿ ಏನನ್ನೂ ಬರೆದುಬಿಟ್ಟು ಕಾಗದದ ತುಂಡನ್ನು ರಾಮದಾಸರ ಜೋಳಿಗೆಯಲ್ಲಿ ಹಾಕಿಬಿಟ್ಟು ಹಾಗೆಯೇ ನಮ್ರತೆಯಿಂದ ಒಂದು ಪಕ್ಕಕ್ಕೆ ಸರಿದು ಕೈ ಕಟ್ಟಿಕೊಂಡು ನಿಂತುಕೊಳ್ಳುತ್ತಾನೆ. ರಾಮದಾಸರು ಜೋಳಿಗೆಯಿಂದ ಕಾಗದವನ್ನು ಎತ್ತಿಕೊಂಡು ನೋಡುತ್ತಾರೆ. ನನ್ನ ಇಡೀ ರಾಜ್ಯವನ್ನು ನಾನು ಗುರುಗಳಿಗೆ ಅರ್ಪಿಸಿದ್ದೇನೆ ಎಂದು ಬರೆದು ಶಿವಾಜಿ ಸಹಿ ಮಾಡಿದ್ದಾನೆ. ಶಿವಾಜಿಯ ತ್ಯಾಗಮಯ ಮನಸ್ಥಿತಿಯನ್ನು ಕಂಡು ರಾಮದಾಸರು ಹರ್ಷಚಿತ್ತರಾಗುತ್ತಾರೆ. ಶಿವಾಜಿಯ ಗುರುಭಕ್ತಿ ಮತ್ತು ತ್ಯಾಗವನ್ನು ಕಂಡು ಅವರ ಅಂತರಾತ್ಮ ಹೌದು ಎನ್ನುತ್ತದೆ. ರಾಮದಾಸರು ಒಂದು ಕ್ಷಣ ಮೌನವಾಗಿ ಬಿಟ್ಟು ನಂತರ ಶಿವಾಜಿಗೆ ಕೇಳುತ್ತಾರೆ, ಶಿವಾಜಿ, ನಿನ್ನ ರಾಜ್ಯವನ್ನೇನು ನಮಗೆ ಅರ್ಪಿಸಿದೆ, ಹಾಗಾದರೆ ಇನ್ನು ಮೇಲೆ ನೀನು ಏನು ಮಾಡುತ್ತೀಯಾ? ನಿನ್ನ ಕೆಲಸವಿಲ್ಲದಂತಾಯಿತಲ್ಲ ಎಂದು ಶಿವಾಜಿ ಹೇಳುತ್ತಾನೆ. ಪೂಜ್ಯರೇ, ಇನ್ನು ಮೇಲೆ ನಾನು ತಮ್ಮ ಸನ್ನಿಧಾನದಲ್ಲಿದ್ದು ತಮ್ಮ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ. ತಾವು ನೀಡುವ ಆದೇಶವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಕಾಯನ ವಾಚನ ಮನಸ ನಿಶ್ಚಿಂತನಾಗಿ ತಮ್ಮ ಜೊತೆ ಇದ್ದು ಬಿಡುತ್ತೇನೆ. ತಾವು ಮುಂದೆ ಹೊರಟರೆ ನಾನು ತಮ್ಮ ಹಿಂದೆ ತಮ್ಮನ್ನು ಅನುಸರಿಸಿಕೊಂಡು ಬರುತ್ತೇನೆ ಎಂದು ಶಿವಾಜಿಯು ಮನೋದೃಢತೆ ಮತ್ತು ದಾರ್ಢ್ಯವನ್ನು ಪರೀಕ್ಷಿಸಲು ನಿರ್ಧರಿಸಿದ ರಾಮದಾಸರು ಶಿವಾಜಿಯ ಕೈಗೆ ತನ್ನ ಹೆಗಲ ಮೇಲಿನ ಜೋಳಿಗೆಯನ್ನು ಕೊಟ್ಟು, ಶಿವಾಜಿ, ಈ ಕೂಡಲೇ ನಮಗಾಗಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತಂದು ನಮಗೆ ಭಿಕ್ಷಾನ್ನವನ್ನು ನೀಡು. ಸನ್ಯಾಸಿಗೆ ರಾಜನ್ನಕ್ಕಿಂತ ಭಿಕ್ಷಾನ್ನ ಹೆಚ್ಚು. ಅಪ್ಯಾಯಮಾನ ಅಷ್ಟು ಮಾತ್ರವಲ್ಲ, ಭಿಕ್ಷಾಯನ್ನವೇ ಸನ್ಯಾಸಿಗಳ ಆಪ್ತೋಗರ ಎಂದು ಶಿವಾಜಿ ಗುರುಗಳ ಆದೇಶವನ್ನು ತಲೆಯ ಮೇಲೆ ಹೊತ್ತು ಜೋಳಿಗೆಯನ್ನು ಹೆಗಲಿಗೇರಿಸಿಕೊಂಡು ಭಿಕ್ಷೆ ಬೇಡಲು ಹೊರಡುತ್ತಾನೆ. ಶಿವಾಜಿ ಪುತ್ರಿ ಪ್ರತಿ ಮನೆಗೂ ಹೋಗಿ ಜೋಳಿಗೆಯನ್ನೊಡ್ಡಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ. ಛತ್ರಪತಿ ಶಿವಾಜಿ ಗುರುಕುಲದ ಛಾತ್ರನಂತೆ ಗುರುಗಳ ಆದೇಶವನ್ನು ಪಾಲಿಸುತ್ತಾನೆ. ಭಿಕ್ಷೆಯನ್ನು ಬೇಡಿ ತಂದಾದ ಮೇಲೆ ಗುರುಗಳು ಪ್ರಸಾದವನ್ನು ಸ್ವೀಕರಿಸಿ ಆದ ಮೇಲೆ ಶಿವಾಜಿ ಉಳಿದ ಪ್ರಸಾದವನ್ನು ತಾನು ಸ್ವೀಕರಿಸುತ್ತಾನೆ. ರಾಮದಾಸರು ಶಿವಾಜಿಯನ್ನು ಕುರಿತು ಬಹಳ, ಶಿವು, ನೀನು ನಿನ್ನ ರಾಜ್ಯವನ್ನು ನನಗೆ ಅರ್ಪಿಸಿದ್ದರಿಂದ ಈ ರಾಜ್ಯವೆಲ್ಲ ನನ್ನದಾಯಿತು. ಇಂದಿನಿಂದ ಈ ರಾಜ್ಯ ನನ್ನದು, ಇಲ್ಲಿನ ಶಾಸನ ಅನುಶಾಸನ ನನ್ನದು. ಈಗ ನಾನು ನಿನಗೊಂದು ಕೆಲಸವನ್ನು ಒಪ್ಪಿಸುತ್ತೇನೆ, ನೀನು ಅದನ್ನು ಮಾಡಬೇಕು. ಅದೇನೆಂದರೆ, ನಾನು ನನ್ನ ರಾಜ್ಯದ ಉಸ್ತುವಾರಿಯನ್ನು ನಿನಗೆ ವಹಿಸಿಕೊಡುತ್ತೇನೆ. ಇನ್ನು ಮುಂದೆ ಈ ರಾಜ್ಯವನ್ನು ನೀನು ನನ್ನ ರಾಜ್ಯವೆಂದು ತಿಳಿದುಕೊಂಡು ಆಳಿಕೊಂಡಿರು. ಇಂದಿನಿಂದ ಇದು ನನ್ನ ರಾಜ್ಯ, ಇದು ಸನ್ಯಾಸಿಯ ರಾಜ್ಯ.
ಸನ್ಯಾಸಿಯ ರಾಜ್ಯ ಇದು ಸನ್ಯಾಸಿಯ ರಾಜ್ಯ. ಈ ದೇಶದ ರಾಜ ಇಂದಿನಿಂದ ರಾಜ್ಯದ ಮೇಲೆ ಕೇಸರಿ ಭಗವಾ ಧ್ವಜ ಹಾರಿಕೊಂಡಿರಲಿ. ಧರ್ಮೋ ರಕ್ಷತಿ ರಕ್ಷಿತಂ ಎಂಬುದು ಈ ರಾಜ್ಯದ ಘೋಷವಾಕ್ಯವಾಗಲಿ. ಅಖಂಡ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯು ನಮ್ಮ ಕನಸಿಗೆ ನೀನು ನನಸಿನ ದೀಕ್ಷೆಯನ್ನು ಕೊಂಡಿರಬೇಕು ಎಂದು ಹೇಳುತ್ತಾರೆ. ಆಯ್ತ್ರಿ. ಮೊದಲು ಪರಮ ಪೂಜ್ಯ ಶ್ರೀ ಮುಗಿಸ್ತಾರೆ. ಶಿವಾಜಿ ಅವರ ಬಾಲ್ಯ, ಅವರ ಬೆಳವಣಿಗೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಜೊತೆಗೆ ಅವ್ರನ್ನ ಸೆರೆ ಹಿಡಿತಾರೆ, ಅದೆಲ್ಲ ಪ್ರಸಂಗಗಳನ್ನ ಕೇಳಿದ್ರೆ ಮಹಾಶೂರ ಅವರು. ಅಷ್ಟು ಅವ್ರದ್ದು ಜೀವನ ಚರಿತ್ರೆ ನಿಜಕ್ಕೂ ಕೂಡ ಒಂದ್ 2-3 ಅಧ್ಯಾಯಗಳಲ್ಲಿ ಕೊಟ್ರೆ ಚೆನ್ನಾಗಿರುತ್ತೆ ಅದು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಒಂದು ಶಿವಾಜಿ ಅವರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಸರ್. ಮಹಾದೇವಿ ಶೆಟ್ಟರ್ ಅಂತ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಒಂದು ಮಂಕುತಿಮ್ಮನ ಕಗ್ಗದ ಡಿವಿಜಿ ಅವರು ಒಂದು ದೃಷ್ಟಾಂತ ಹೇಳ್ತೀನಿ, ಆನಂತರ ಮೇಡಮ್ ಶೆಟ್ಟರ್ ಮೇಡಮ್ ಮಾತಾಡಿ. ಹಾ ಸರ್, ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್. ಇವರು ನಿರ್ಮಲಾ ಪಾಟೀಲ್ ಅಂತ ಹೇಳಿದ್ರಲ್ಲ ಸರ್, ಈಗ ಅವ್ರು ನಮ್ ಸಿಸ್ಟರ್. ಓಹೋ, ಎಸ್. ಅವ್ರ ಕಡೆ ಬಂದಿದ್ದೆ, ಅವ್ರು ಮಾತಾಡ್ತಾರ ನೋಡಿ ಸರ್, ಕೊಡ್ತೇನೆ. ಕೊಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ವೆಲ್ಕಮ್. ಸ್ವಾಗತ ತಮಗೆ. ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೇವೆ ಮೇಡಮ್. ಹಾ ಸರ್, ಚೆನ್ನಾಗಿದ್ದೀವ್ರಿ. ನಿಮ್ದು ಕೇಳ್ಬೇಕಂತ ನಮಗೂ ಆತುರ ಐತ್ರಿ. ನಮ್ ಸಿಸ್ಟರ್ ಬಂದ್ರು ಇವತ್ತಿಂದ, ನಾನು ಈಗ ಹಚ್ಚಿ ಕೊಟ್ರೆ ಇನ್ಮೇಲೆ ದಿನ ಬೆಳಿಗ್ಗೆ ಸಾಯಂಕಾಲ ಕೇಳ್ತಾ ಇದ್ದೇನ್ರಿ. ಓಕೆ, ಯಾವ ತರ ಆನ್ ಮಾಡ್ಕೋಬೇಕು, ನಾವು ಮಾತಾಡಕ್ ಅವಕಾಶ ಕೊಟ್ಟಾಗ ಏನ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ರಿ. ಅದೇ ರೀ ಮೇಡಮ್, ಸಿಸ್ಟರ್ ಕಲಿಸ್ತಾರಿ, ಹೇಳ್ತಾರ. ಕಲ್ಕೊಳ್ರಿ. ಏನ್ ಮಾಡ್ಕೊಂಡಿದೀರಿ ತಾವು? ಏನ್ ಸರ್? ಮನಿ ಕೆಲಸ ಮಾಡ್ಕೊಂಡಿದ್ದೀರಾ? ಹಾ ಹೌದ್ ಸರ್, ಮನಿ ವರ್ಕ್ ಮಾಡ್ತಾ ಇದ್ದೇನೆ ಸರ್. ಆರೋಗ್ಯವಾಗಿದ್ದೀರಲ್ಲ? ಹಾ, ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿರಂತರ ಬರ್ತಾ ಇರಿ, ಧ್ಯಾನ ಮಾಡಿ. ಧ್ಯಾನ ಚೆನ್ನಾಗ್ ಮಾಡ್ತಾ ಬನ್ನಿ. ದಿನಾಲು 2 ತಾಸು 3 ತಾಸು ಧ್ಯಾನ ಮಾಡ್ತಾ ಬನ್ನಿ. ಓಕೆ ಮೇಡಮ್, ಹೇಳಿ ಮೇಡಮ್. ಸರ್ ನಮಸ್ತೆ. ಇನ್ನೊಬ್ರು ನಮ್ ಸಿಸ್ಟರ್ ಇದಾರ, ಅವ್ರಿಗೂ ಹೇಳ್ತಾ ಇದೇನ್ರಿ, ಮಾಡ್ರಿ ಧ್ಯಾನ ಕಲ್ಕೊಳ್ರಿ ಅಂತ ಹೇಳಿ. ಅವ್ರಿಗೆ ಎಷ್ಟು ದಿವ್ಸ ಆಯ್ತು ಟ್ರೈ ಮಾಡಿದ್ರು ಮಾಡ್ತಾನೆ ಇಲ್ಲ. ಇನ್ನೊಬ್ರು ಇಲ್ಲಿ ನಮ್ಮ ಮಾಮ ಅವ್ರೊಬ್ರು ಇದಾರ್ರಿ, ಅವ್ರಿಗೂ ಕಾಲು ಅಂತಾರ, ಅವ್ರಿಗೂ ಒಂದ್ಸಲ ಇದು ಮಾಡ್ಬೇಕು, ಪ್ರಯತ್ನ ಕೆಲವ್ರದ್ದು ಅವ್ರ ಕರ್ಮ ಕಳೆದ ಹೊರತು ಬರಂಗಿಲ್ರಿ ಇಲ್ಲಿಗೆ. ಕರ್ಮ ಕಳೆದವ್ರು ಮಾತ್ರ ಬರ್ತಾರೆ. ಯಾಕಂದ್ರೆ ನಾವ್ ಕಷ್ಟ ಬಂದ ದೇವಸ್ಥಾನಕ್ಕೆ ಹೋಗ್ತೇವೆ ಹೊಣಕೈ ತಗೊಂಡು, ಭಗವಂತ ನಮಗೆ ರಕ್ಷಣೆ ಕೊಡಪ್ಪ ಅಂತೇಳಿ. ಹಂಗೆ ಅವ್ರ ಕರ್ಮ ಅನುಭವಿಸತಕ್ಕಂಥದ್ ಕರ್ಮ ಇನ್ನೂ ಇತ್ತು ಅಂದ್ರೆ ಅದನ್ನ ಅನುಭವಿಸ್ಬೇಕಾಗತ್ತ. ಅವ್ರು ಅನುಭವಿಸ್ಬೇಕು. ಡಾಕ್ಟರ್ ಹೋಗಿ ದಾನ ಕೊಡ್ಬೇಕು, ನರ್ಸ್ಗಳಿಗೆ ದಾನ ಕೊಡ್ಬೇಕು, ಆಟೋಗಳಿಗೆ ದಾನ ಕೊಡ್ಬೇಕು. ಇದನ್ನೆಲ್ಲ ಕರ್ಮ ಕಳ್ಕೊಂಡ್ಮೇಲೆ ಧ್ಯಾನಕ್ಕೆ ಬರ್ತಾರೆ. ಕೆಲವ್ರು ಹೇಳಿದ ತಕ್ಷಣ ಬರ್ತಾರೆ. ನೋಡೋಣ, ಅವ್ರ ಕರ್ಮ ಕಳ್ಕೊಂಡ್ ಬರ್ತಾರೆ. ಎಲ್ಲರೂ ಬರ್ತಾರೆ. ಒಟ್ಟಾರೆ ಧ್ಯಾನ ಮಾಡ್ರಿ, ಇಷ್ಟೇ ನಾವ್ ಹೇಳೋದು. ಎಲ್ಲರೂ ಬರ್ರಿ, ಧ್ಯಾನ ಮಾಡ್ರಿ, ಆರೋಗ್ಯ ಕಾಪಾಡ್ಕೊಳ್ರಿ. ಇಂಗ್ಲಿಷ್ ಮೆಡಿಸಿನ್ ತಗೋಬಾಡ್ರಿ ಅಂತ ಹೇಳ್ತೇವ್ ನಾವು. ಒಟ್ಟ ಇಂಗ್ಲಿಷ್ ಮೆಡಿಸಿನ್ ಬಳಸೋದ್ ಬೇಡ, ಅದು ಮೋಸ್ಟ್ ಡೇಂಜರ್. ಅದರಿಂದ ಹೆಲ್ತ್ ಹಾಳಾಕತಿ, ಕಿಡ್ನಿ ಫೇಲ್ ಆಕತಿ. ಮತ್ ಡಾಕ್ಟ್ರಿಗೆ 5-6 ಲಕ್ಷ ಹಿಡ್ಕೊಂಡ್ ಹೋಗ್ಬೇಕು. ಹೊಲ ಮಾರಿ, ಮನಿ ಮಾರಿ, ಅವ್ರ ಬೀಗ್ರ ಕೊಟ್ಟ ಇಸ್ಕೊಂಡ್ ಅವ್ರ ಮಕ್ಕ ಮಾರಿ ಸೊಟ್ಟಾಗಿ ಇದ್ದು ಬಂಗಾರ ಕಳ್ಕೊಂಡ್ ಮತ್ ಕರ್ಕೊಂಡ್ ಹೋದವ್ರು ಅನುಭವಿಸ್ಬೇಕು, ಅಲ್ಲಿ ಇದ್ದವ್ರು ಅನುಭವಿಸ್ಬೇಕು. ಎಲ್ಲರಿಗೆ ಮತ್ ಬ್ರೆಡ್ ಬೇರೆ ಹಿಡ್ಕೊಂಡ್ ಬರ್ತಾರ ಬೀಗ್ರ. ಅಷ್ಟ್ರು ಹೆಂಗತ್ತವ ಆರಾಮದಿ ನೋಡಕ ಬಂದಿರ್ತಾರ, ಆರಾಮದಿ ಅಂತ ಕೇಳ್ತಾರ. ಏನ್ ಮಾಡ್ಬೇಕು ಹೇಳದ? ಹಿಂಗಿರ್ತದ ಅದ ಕತೆ. ಇರ್ಲಿ, ಎಲ್ಲರೂ ಬನ್ನಿ, ಧ್ಯಾನ ಮಾಡ್ರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇವ್ರೊಬ್ರು ನಮ್ ಸಿಸ್ಟರ್ ಸರ್, ಇವರೇ ಮಾಡ್ರಿ ಅಂತ ಹೇಳ್ತಾ ಇರೋದು. ಹಾ ರೀ, ಎಸ್. ಸರಿ, ಒಂದೇ ಸರಿ ಗೊತ್ತಾಗಲ್ಲ ತಗೊಂಡ್ ಮೇಡಮ್, ಹಂತವಾಗಿ ಗೊತ್ತಾಗುತ್ತೆ. ಎಲ್ಲರೂ ಬರ್ತಾರೆ. ಯಾವ ತರ ಮಾಡೋದು ಅಂತ ಕಲಿಸ್ತಾ ಬರ್ರಿ ಅವ್ರಿಗೆ. ಹಾ ಸರ್, ತಾವ್ ಇವತ್ ಹೇಳಿದ್ರಿ ತಮ್ಮ ಮೋಟಿವೇಶನ್ ಸ್ಪೀಚ್ ಲಿಂತ್ರ ಇವತ್ಲಿಂತ್ರ ಆದ್ರೂ ಮಾಡ್ತಾರ ಏನೋ ಅವ್ರೀಗ. ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈ ಧ್ವನಿ ಕೇಳಿದ್ರೆ ಯಾರು ಸುಮ್ಮನಿರಂಗಲ್ರಿ, ಬಂದೇ ಬರ್ತಾರೆ. ತಮ್ಮ ಯಾವ ಊರ್ತ ಏನೋ ಬಾರಿ ಚಲೋ ಮಾತಾಡ್ತದ ಅಂತ ಹೇಳಿ. ಅವ್ರದ್ದು ಟೈಮ್ ಹರಿಬೇಕಂತ ಹೇಳ್ತಿರಲ್ಲ ನೀವೀಗ, ಹೌದಿಲ್ಲ ಸರ್? ಹೌದು. ಆಯ್ತು, ಥ್ಯಾಂಕ್ ಯು ಸರ್. ರಮೇಶ್ ಸರ್ ಮಾತಾಡಿ. ರಮೇಶ್ ಅನ್ನೋರು ಮೀಟ್ ಮಾಡ್ಕೊಳ್ಳಿ. மேடம் சாரி மேடம், சாரி சார், சாரி. இப்போ மேடம் வந்து ராமதாசர் பத்தி ஒரு ஸ்கிட் சொன்னாங்க. இப்போ we have one Ramadas in Telugu, poet to devotee Ramadasar, Bhakta Ramadas.
ஒரு ஸ்மால் poem and one small, just I'd like to share, if you allow me. Yes. ಮಾಡಿ. ಶ್ರೀ ರಘುರಾಮ ಚಾರು ತುಳಸೀದಳಧಾಮ ಸಮಕ್ಷಮಾದಿ ಶೃಂಗಾರ ಗುಣಾಭಿರಾಮ ತ್ರಿಜಗನ್ನುತ ಸೌರ್ಯ ರಮಾಲಲಾಮ ದುರ್ವಾರಕ ಬಂದ ರಾಕ್ಷಸ ವಿರಾಮ ಜಗಜ್ಜನ ಕರ್ಮಶೋಣ ಓತ್ತಾರಕ ರಾಮ ಭದ್ರಗಿರಿ ದಾಸರಧಿ ಕರುಣಾಪಯೋನಿಧಿ. ಇದು ஒரு poem. ಇನ್ನೊಂದು పలుకే బంగారమాయేన కోదండ పాణి పలుకే బంగారమాయేన పలుకే బంగారమాయ పిలచిన పలుకవేమి పలుకే బంగారమాయ పిలచిన పలుకవేమి కలలోని నామస్మరణ మరువా చక్కని స్వామి పలుకే బంగారమాయేనా కోదండ పాణి పలుకే బంగారమాయేనా. Thank you. Actually, it's very Kirtan. One is poem, Telugu poet. Interesting, sir. That is a poem and inner subject. Thank you, sir. Sir, one request. Bhadrachala Ramadas, poet devotee. Yes, sir. You keep mobile some distance. Your face distance. Keep mobile, sir. Okay. Thank you. ಚೆನ್ನಾಗಿತ್ತು ಸರ್. ನಮ್ಮ ಕನ್ನಡದಲ್ಲಿ ಬದುಕೆ ಬಂಗಾರವಾಯಿತು ಅದರ ಒಂದು ನುಡಿನ ನೀವು ಹಾಡಿದೀರಾ. ತುಂಬಾ ಚೆನ್ನಾಗಿತ್ತು ಸರ್, ಧನ್ಯವಾದಗಳು. ಎಸ್ ಸ್ನೇಹಿತರೆ, ಗುಂಡಪ್ಪನವರು ಒಂದು ದೃಷ್ಟಾಂತ ಕೊಡ್ತಾರೆ ಇಲ್ಲಿ. ಏನಂತಂದ್ರೆ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತಂದು ಅನ್ಕೋಬಹುದು. ಆಮ್ಯಾಕೆ ಒಂದು ಭಗವಂತನ ಅಪ್ಪಣೆ ಇಲ್ದಂಗ ಒಂದು ಹುಲ್ಕಡ್ಡಿನ ಕೂಡ ಮಿಸ್ಕಲ್ಲ ಅಂತ ಹೇಳ್ತೇವಲ್ಲ, ಹಂಗೆ ನಿಮ್ಗೆ ಏನೇನ್ ನಡಿಬೇಕಾದ್ರೂ ಕೂಡ ಅದು ಕೂಡ ಕಾಲದ ಒಂದು ಅನುಮತಿ ಮೇಲೆ ನಡೀತೈತಿ. ಭೂಮಿ ಮೇಲೆ ಏನೇನ್ ನಡೆದ್ರು ಅನ್ನೋದಕ್ಕೆ ಒಂದು ಗುಂಡಪ್ಪನವ್ರು ಕೊಂಡಿರ್ತಕ್ಕಂಥ ಒಂದು ಇದೇನ್ ಬರ್ತದೆ, ಜೀವನದಲ್ಲಿ ಗೋಳಿಡದೆ ಭಗವಂತನು ಕೊಟ್ಟಿರುವ ಭಾಗ್ಯವನ್ನು ನೆನೆಸಿಕೊಂಡು ಆನಂದ ಶಾಂತಿ ಸಮಾಧಾನದಿಂದ ಇರುವುದೇ ಜೀವನ ಅನ್ನೋದಕ್ಕೆ ಅವರು ಹಳಗನ್ನಡದಲ್ಲಿ ಹೇಳ್ತಾರೆ. ಏನಂತಂದ್ರೆ, ಕಾಕತಾಳೀಯ ಕಥೆ ಲೋಕ ಚರಿತೆಯೋಲಷ್ಟೇ ಟೀಕೆ ಗೆಟಕುವುದು ನಮಗೆ ಕಾರ್ಯಕಾರಣಗಳ್ ಏಕೋ ಕಣ್ಣಲೆಯುವುದು ಏನೋ ಆದ ಪಿಡಿಯುವುದು ವ್ಯಾಕುಲತೆ ಫಲಿತಾಂಶ ಧಾರುಣಿಯ ಸುತೆವೋಲ್ ದೃಢ ಮನಸ್ಥರದಾರು. ಅಂದ್ರೆ ಇದರ ಅರ್ಥ ಏನ್ ಹೇಳ್ತೆ ಅಂತಂದ್ರೆ, ದೃಢವಾದಂತ ಮನಸ್ಸುಳ್ಳವಳು ಸೀತೆ. ಎಷ್ಟು ದೃಢವಾಗಿತ್ತು ಅವಳ ಮನಸ್ಸು ಅನ್ನೋದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಅಂತಹ ಸೀತೆ, ಅವಳ ಮನಸ್ಸು ಮಾರೀಚ ಇನ್ನು ಬಂಗಾರದ ಜಿಂಕೆಯಾಗಿ ಇತ್ತಿಂದತ್ತ ಅಡ್ಡಾಡ್ತಾ ಅಂದ್ಲ, ಅವಾಗ ಏನಾಗ್ಬಿಡ್ತ ಹಂಗಾರೆ? ಅಷ್ಟು ಕಠೋರವಾಗಿರ್ತಕ್ಕಂಥವಳು, ದೃಢವಾಗಿರ್ತಕ್ಕಂಥವಳು ಮನಸ್ಸು ಯಾಕೆ ಅಲ್ಲಿ ಇದು ಕಲಕ್ತು? ಮಾರೀಚ ಹರಿಣವೋಲ್ ಅಡ್ಡಾಡಲೇನಾಯ್ತು? ಅಲ್ಲಿ ಅಡ್ಡಾಡಕ್ಕೆ ಅವಳಿಗೆ ಏನಾಯ್ತು? ಸೀತೆಯ ಮನಸ್ಸು ಚಂಚಲವಾಯಿತು. ಸೀತೆ ಮರದ ನೆರಳಿನಲ್ಲಿ ಶ್ರೀರಾಮನ ತೊಡೆಯ ಮೇಲೆ ಆನಂದವಾಗಿ ಮಲಗಿದ್ದಳು. ಹಾಗೆಯೇ ಮಲಗಿದ್ದರೆ ರಾಮಾಯಣ ಆಗುತ್ತಿತ್ತೆ. ನೋಡಿ ಹೆಂಗಿದೆ ಸನ್ನಿವೇಶ. ಅವಳು ಹಂಗ ಅಲ್ಲಿ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ರೆ, ರಾಮನ್ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ರೆ ರಾಮಾಯಣ ಆಕ್ಕುತ್ತಾ? ಇಲ್ಲ. ಸೀತೆಯ ಮನಸ್ಸು ಚಂಚಲವಾಯಿತು ನಿಜ, ಆದರೆ ಯಾಕೆ ಆಯಿತು ಎಂದು ಕೇಳಬಾರ್ದಂತ ನಾವು. ಹೌದು, ಅಷ್ಟು ದೃಢವಾದ ಇದ್ದವಳಕ್ಕಿ ಪತಿರುತ್ತೆ, ಅವಳ ಮನಸ್ಸು ಚಂಚಲ ಆಬಾರ್ದಾಗಿತ್ತಲ್ಲ ಅಂತ ನಾವು ಕ್ವಶನ್ ಮಾಡ್ತೇವಿ. ಅಂದ್ರೆ ಕೇಳಬಾರ್ದಂತ. ಯಾಕೆ ಹೇಳ್ತಾರ ಅದಕ್ಕೆ? ಅದು ಕಾಕತಾಳೀಯ ಕಥೆ. ಇನ್ನೊಂದು ಉದಾಹರಣೆ, ಕೈಕೇಯಿಗೆ ರಾಮನ ಮೇಲೆ ಪ್ರೀತಿ ಬಹಳ. ರಾಮನ ಮೇಲೆ ಕೈಕೇಯಿಗೆ ಇರುವಷ್ಟು ಪ್ರೀತಿ ಸುಮಿತ್ರೆಗೂ ಇರ್ಲಿಲ್ಲಂತೆ, ಕೌಶಲ್ಯಳಿಗೂ ಇರ್ಲಿಲ್ಲಂತೆ. ಅಷ್ಟು ಪ್ರೀತಿ ರಾಮನ ಮೇಲೆ. ಯಾರಿಗೆ? ಕೈಕೇಯಿಗೆ. ಆ ಕೈಕೇಯಿಯ ಮನಸ್ಸೇ ರಾಮನ ಪಟ್ಟಾಭಿಷೇಕದ ಸಮಯಕ್ಕೆ ಕಲ್ಲಿಗಿಂತಲೂ ಕಠಿಣವಾಯಿತು. ಯಾಕೆ?
ಯಾಕೆ ಎಂದು ಕೇಳಬಾರ್ದು, ಅದು ಕಾಕತಾಳೀಯ ಕತೆ. ನೋಡಿ, ಅಂದ್ರೆ ಈ ಭೂಮಿ ಮೇಲೆ ಏನೇ ಪ್ರಸಂಗಗಳು ಬರ್ತಾ ಇದಾವಂತಂದ್ರೆ ನಾವು ಕ್ವಶನ್ ಮಾಡಂಗಿಲ್ಲ, ಯಾಕ ಅಂತ ಹೇಳ್ಬಿಟ್ಟು ಬಂದದ್ದನ್ನು ಮುಂದಕ್ಕೆ ಹೋಗ್ಬೇಕಷ್ಟೇ ಅನ್ನೋದಕ್ಕೆ ಇವು ಒಂದೆರಡು ದೃಷ್ಟಾಂತಗಳನ್ನ ನಮಗೆ ಡಿ.ವಿ. ಗುಂಡಪ್ಪನವರು ಅರ್ಥ ಮಾಡಿಸ್ತಾರೆ ಸ್ನೇಹಿತರೆ. ಎಸ್, ಇಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಥ್ಯಾಂಕ್ ಯು. ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಇವಾಗ. ಮಹಾದೇವಿ ಶೆಟ್ಟರ್ ಹ್ಯಾಂಡ್ ರೈಸ್ ಇದೆ, ಮತ್ತೆ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಮಾತಾಡಿ ಮೇಡಮ್. ಹಾಗೆ ಮಾಡಿದ್ರಿ ಮೇಡಮ್, ಹ್ಯಾಂಡ್ ರೈಸ್ ಮತ್ತೇನಿಲ್ಲ. ಅಂದ್ರೆ ಬೇರೆಯವ್ರು ಇನ್ನೊಬ್ರು ಇದ್ದಾರೆ, ಬಸಪ್ಪ ಅಂತ ಇದಾರೆ, ಅವ್ರಿಗೆ ಕೊಡ್ತಾ ಇದೀನಿ. ಬಸಪ್ಪ ಹ್ಯಾಂಡ್ ರೈಸ್ ಮಾಡಿದ್ರು. ಬಸಪ್ಪ ಸರ್ ಮಾತಾಡಿ. ನಮಸ್ಕಾರ ಸರ್, ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಾನೊಂದು ಸಾಂಗ್ ತತ್ವಪದ ಆಡ್ಬೇಕಂತ ಅನ್ಕೊಂಡೀನಿ ಮೇಡಮ್. ಸಂತನಾಗಿರು ನೀನಿಲ್ಲಿ ಜಗದ ಜಾತ್ರೆಯಲ್ಲಿ, ಶಾಂತವಾಗಿರು ನೀನಿಲ್ಲಿ ಗೊಂದಲದ ಗೂಡಿನಲ್ಲಿ. ಯಾರು ನಿನ್ನವರಲ್ಲ, ಎಲ್ಲರೂ ಪ್ರಯಾಣಿಕರೇ, ನಂಬಿಕೆಡಬೇಡ ಇಲ್ಲಿ ಎಲ್ಲರೂ ವ್ಯಾಪಾರಿಗಳೇ. ಶಾಂತನಾಗಿರು ನೀನಿಲ್ಲಿ ಜಗದ ಜಾತ್ರೆಯಲ್ಲಿ. ಎಲ್ಲಿದ್ದರೂ ಕೂಡ ಬೇಡ, ಹೋಗಲು ಕವಿಲ್ಲದಂತೆ. ರಾಟ್ಕುವರು ಬರಲಿ, ಹೋಗುವವರು ಹೋಗಲಿ, ನಿಲ್ಲದ ಮೋಡದ ಹಾಗೆ ನೀ ತೇಲುತ್ತಲಿರು ಬಾನಿನಲ್ಲಿ. ಆಸೆಗಳ ಸಂತೆ ಇದು, ಮೋಸದ ಅಂಗಡಿ ಇದು, ಕೊಳ್ಳಲು ಹೋಗಬೇಡ, ನೆಮ್ಮದಿ ಸಿಗದು ಅಲ್ಲಿ. ಶಾಂತನಾಗಿರು ನೀನಿಲ್ಲಿ ಜಗದ ಜಾತ್ರೆಯಲ್ಲಿ. ಹೊಗಳಿಕೆಗೆ ಉಪ್ಪಬೇಡ, ತೆಗಳಿಕೆಗೂ ತೆಗಬೇಡ, ಮಾನಪಮಾನಗಳೆಲ್ಲ ಗಾಳಿಗೆ ತೂರಿಬಿಡು. ಬಣ್ಣದ ವೇಷಕ್ಕೆ ಬೆರಗಾಗಿ ಹೋಗಬೇಡ, ಮಾತಿನ ಮೋಡಿಗೆ ಮರಳಾಗ ಬೀಳಬೇಡ. ಇದ್ದಿದ್ದು ಇರೋ ಹಾಗೆ ಕಾಣುವುದು ಸತ್ಯವೊಂದೇ, ಉಳಿದೆಲ್ಲ ಕಣ್ಣು ಮುಂದೆ ಕರಗುವ ಮಾಯ ಒಂದೇ. ಸಾಕ್ಷಿಯಾಗಿರು ನೀ ಈ ನಾಟಕದ ಅಂತ್ಯಕ್ಕೆ, ಪಾತ್ರ ಮುಗಿದ ಮೇಲೆ ಸೇರುವೆ ನೀನೇ ಪಾಂತಕ್ಕೆ. ಶಾಂತನಾಗಿರು ನೀನಿಲ್ಲಿ ಜಗದ ಜಾತ್ರೆಯಲ್ಲಿ. ಜಗತ್ತು ಇಲ್ಲಿ ಜಗದ ಜಾತ್ರೆಯಲ್ಲಿ. ಜಗತ್ತು ಬದಲಾಗಲ್ಲ, ನೀನು ಬದಲಾಗು. ಕತ್ತಲದ ನಡುವೆ ಒಂದು ಪುಟ್ಟ ಮೌನವಾಗು. ಶಾಂತನಾಗಿರು ನೀನು, ಶಾಂತನಾಗಿರು, ಸಾಕ್ಷಿಯಾಗಿರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿತ್ತು. ಅರ್ಥಪೂರ್ಣವಾದ ಒಂದು ಹಾಡು ಅಂತ, ಒಂದು ಕವನ ಅಂತ ತಿಳ್ಕೊಬಹುದು. ತುಂಬಾ ಚೆನ್ನಾಗಿತ್ತು ಸರ್. ಮರಳಿ ಅರ್ಥ ಮಾಡ್ತಾ ಇರಿ ಸರ್ ಬಸಪ್ಪ ಸರ್. ಹಿಂಗೆ ಚೆನ್ನಾಗಿದೆ ವಾಯ್ಸ್ ನಿಮ್ದು. ಎಲ್ಲಿ ಸರ್ ಹಂಗೆ ಏನೋ ಆಡೋಣ ಅಂತ ಆಡಿದೆ ಸರ್, ಅದು ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಆನಂತರ ಮತ್ತೆ ರಿಕವರ್ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ ಧನ್ಯವಾದ. ಚೆನ್ನಾಗಿತ್ತು ಸರ್, ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಒಂಚೂರು ಅಷ್ಟೇ. ಚೆನ್ನಾಗಿತ್ತು, ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಗುಂಡಪ್ಪನವ್ರು ಹೇಳ್ತಾರೆ, ಮನುಷ್ಯನ ಸುಖಿ ಆಗಿರೋದಕ್ಕೆ ನಾನು ನನ್ನದು ಅಂತ ಗಳೇ ನಮಗೆ ಅಡ್ಡಿ ಆಗ್ಬಿಡ್ತಾವ ಅನ್ನೋದಕ್ಕ ಒಂದು ದೃಷ್ಟಾಂತ ಕೊಡ್ತಾರೆ.
ಒಬ್ಬ ಹುಡುಗ ಒಂದು ಗಡಿಗೆಯೊಳಗೆ ಕೈ ಹಾಕಿ ಒಂದು ಹಿಡಿ ತುಂಬಾ ಬಾದಾಮಿಗಳನ್ನ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಅದ್ರ ಸಮೇತನ ಕೈ ಹೊರಗೆ ತೆಗಿಯಕ ಬಹಳ ಪ್ರಯತ್ನ ಪಡ್ತಾನ. ಬರೋದಿಲ್ಲ ಕೈ, ಅವಾಗಳಾಗ ಸ್ಟಾರ್ಟ್ ಮಾಡ್ತಾನ. ಅವಾಗಲ್ಲೇ ಹತ್ರ ಇರ್ತಕ್ಕಂಥ ಒಬ್ಬ ಅಜ್ಜ ಹೇಳ್ತಾನ, ಮಗು ಮುಷ್ಟಿಯಲ್ಲಿರುವ ಒಂದ್ 2-3 ಬಾದಾಮಿಗಳನ್ನ ಬಿಡು, ಅವಾಗ ನಿನ್ ಕೈ ಹೊರ ಬರ್ತೈತಿ ಅಂತ ಹೇಳ್ತಾನ ಅಜ್ಜ. ಹೇಳಿದ್ರ ಅವ್ನ್ ಬಿಡಾಕ್ತಾ ಇರಲಿಲ್ಲ. ಅವ ಅಷ್ಟನ್ ಸಮೇತನ ತೆಗಿಬೇಕು ಅಂತೇಳಿ ಅವ್ನ್ ಪ್ರಯತ್ನ ಪಡ್ತಾನ, ಆದ್ರೂ ಆಗೋದಿಲ್ಲ. ಹೀಗೆ ಅವನು ಒದ್ದಾಡ್ತಂತ ಹುಡುಗ ಇದ್ ಮಾಡ್ತಿರ್ತಾನ. ಅಂದ್ರೆ ನನ್ ಮುಷ್ಟಿ ಹೊರ ಬರ್ಬೇಕಂತಂದ್ರೆ ಕನಿಷ್ಠ ಕೆಲವೊಂದಿಷ್ಟು ಬಿಟ್ಟಿದ್ರೆ ಅವ್ನು ಈಸಿ ಆಗುತ್ತು, ಆದ್ರೆ ಬಿಡೋದಿಲ್ಲ. ಹಿಂಗೆ ಈ ಲೋಕದಲ್ಲಿ ಸಂಸಾರಿಗಳು ಹೀಗೆಯೇ ಕಷ್ಟಪಡುತ್ತಿರುವರು. ಅವರಿಗೆ ವಿಷಯ ಭೋಗವೂ ಬೇಕಾಗಿದೆ. ಆದರೆ ನಾನು ನನ್ನದು ಎಂಬ 2 ಭಾವನೆಗಳನ್ನು ಬಿಟ್ಟು ರಾಗ ದ್ವೇಷಗಳಿಲ್ಲದೆ ವಿಷಯಗಳನ್ನು ಭೋಗಿಸಿದರೆ ಮನಸ್ಸು ಪ್ರಸನ್ನವಾಗುತ್ತದೆ. ಈ ರಹಸ್ಯವನ್ನು ಅವರು ತಿಳಿದಿಲ್ಲ. ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿದರೆ ಸುಖಿಯಾಗಿರಬಹುದು ಎಂದು ಬಲ್ಲವರು ಹೇಳಿದ್ರು ಕೇಳಿದೆ. ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಾದ ಕಷ್ಟವನ್ನು ಅನುಭವಿಸುತ್ತಿರುವವರು. ಅವರಿಗೆ ಸಹಾಯ ಮಾಡಲು ಯಾರೂ ಇಲ್ಲ. ಅದರ ಬದಲು ಕಷ್ಟ ಬಂದಾಗ, ಪೆಟ್ಟು ಬಿದ್ದಾಗ ಹಿಂದಕ್ಕೆ ನೋಡದೆ ಮುಂದೆ ನೋಡುತ್ತಾ ಹೋಗ್ಬೇಕು ಅಂತಕ್ಕನ್ನೋದಕ್ಕೆ ಇಲ್ಲಿ ಹೇಳ್ತಾರ ಅವರು. ಅಂದ್ರೆ ಕಷ್ಟ ಬಂತು ಅಂತೇಳಿ ಅಲ್ಲಿ ಕೊರಗಂಗಿಲ್ಲ, ಮುಂದಕ್ಕೆ ಹೋಗ್ಬೇಕು. ಅದೇನು ಪಾಲಿಗೆ ಬಂದದ್ ಪಂಚಾಮೃತ ಅಂತ ಸ್ವೀಕರಿಸಿ ಮುಂದಕ್ಕೆ ಹೋದಾಗ ಯಶಸ್ಸಿನ ಜೀವನ ಕಾಣಬಹುದು ಅಂತಕ್ಕಂಥದ್ದು ಡಿ ವಿ ಗುಂಡಪ್ಪನವರ ಒಂದು ಸಂದೇಶವಾಗಿತ್ತು. ಥ್ಯಾಂಕ್ ಯು ಆಲಿಸಿದ್ದಕ್ಕಾಗಿ. ಎಸ್, ಮತ್ತೆ ಯಾರೇ ಸಿದ್ರಿದ್ದೀರಾ ಮಾಸ್ಟರ್ಸ್? ಸರಿ, ಯಾರಿಲ್ಲ, ಸದ್ಯಕ್ಕೆ ಮುಗಿದಿದೆ. ನಾನು ಒಂದು ಸಣ್ಣದು ಶಿವನ ಕಗ್ಗ ಹೇಳ್ತೀನಿ. ಮನುಷ್ಯನ ಬಹು ದೊಡ್ಡ ಆಸ್ತಿ ಯಾವುದು ಗೊತ್ತೇ? ಧನವಲ್ಲ, ಮನೆಯಲ್ಲ, ಗದ್ದೆ ತೋಟಗಳಲ್ಲ, ತನಿ ಹೃದಯ ಮಿಡಿದವನ ಮನ ಉಪಕರಿವ ಹಸ್ತಗಳು. ಘನವಾಸ್ತಿ ಮನುಜನಿಗೆ ಶ್ರೀನಿವಾಸ. ಅಂದ್ರೆ ಮನುಜನಿಗೆ ಒಂದು ದೊಡ್ಡ ಆಸ್ತಿ ಯಾವುದು? ದನ ಕನಕ ಮನೆ ತೋಟ ಯಾವುದೂ ಅಲ್ಲ. ಅವನಿಗೆ ಉಪಕರಿಪ ಹಸ್ತಗಳು, ಅಂದ್ರೆ ಬೇರೆಯವ್ರಿಗೆ ಉಪಕಾರ ಮಾಡುವಂತ ಒಂದು ಕೈ, ಘನ ಆಸ್ತಿ. ಅದನ್ನ ನಾವು ಅರ್ಥಕೊಂಡು ಬಾಳ್ಬೇಕು. ದೇಹವೆಂಬುದೊಂದು ಬಾಡಿಗೆಯ ಮನೆಕಣ, ಇಹದೊಳಗೆ ಇತಿಮಿತಿ ಅನರಿತು ಬಾಳುವುದು ಗಹನತೆಯ ಸ್ವಂತ ಮನೆ. ಆತ್ಮವೆಂಬುದು ಸಕನೆ, ಸಹನೆಯಿಂ ತಿಳಿಗೊಳಿಸು. ಶ್ರೀನಿವಾಸ. ದೇಹವೆಂಬುದೊಂದು ಬಾಡಿಗೆಯ ಮನೆ, ಅಂದ್ರೆ ದೇಹ ಒಂದು ಬಾಡಿಗೆ ಮನೆ. ಇದು ನಾವು ಯಾವಾಗ ಅಂದ್ರೆ ಅವಾಗ ನಾವು ಬಿಟ್ಟು ಹೋಗ್ತಾ ಇರ್ಬೇಕಾಗುತ್ತೆ, ಆತ್ಮ ಬಿಟ್ಟು ಹೋಗುತ್ತೆ. ಆಮೇಲೆ ಈ ದೇಹ ಏನಕ್ಕೂ ಬೇಡ. ಇಹದೊಳಗೆ ಇತಿಮಿತಿಯನ್ನರಿತು ಬಾಳುವುದು ಅಂದ್ರೆ ನಾವು ಈಗ ಇಹ ಅಂತಂದ್ರೆ ಈಗ ನಾವು ಈಗ ಬಾಳ್ತಾ ಇರುವಂತ ಒಂದು ಇಹ, ಇದರಲ್ಲಿ ನಾವು ಇತಿಮಿತಿಯಾಗಿ ನಾವು ಇರ್ಬೇಕು. ಗಹನತೆಯ ಸ್ವಂತ ಮನೆ, ಆತ್ಮವೆಂಬುದು ಸಖನೆ. ಅಂದ್ರೆ ಗಹನತೆ ಅಂದ್ರೆ ಒಂದು ದೊಡ್ಡ ಆಸ್ತಿ ನಮಗೆ ಯಾವುದು? ದೊಡ್ಡ ವಸ್ತು ಆತ್ಮ. ಅದನ್ನ ನಾವು ತಿಳ್ಕೋಬೇಕು. ಸಹನೆಯಿಂದ ನಿಧಾನವಾಗಿ ಆತ್ಮನ ಕಾಪಾಡ್ಕೊಂಡು ಇರುವಷ್ಟು ಸಹ ನಾವು ಬಾಳ್ಬೇಕು. ಉಳಿಸಿಟ್ಟ ದನವೆಲ್ಲ ಪರರ ಪಾಲಾದೀತು, ಗಳಿಸಿ ಬೆಳೆಸಿದ ಭೂಮಿ ಕೈ ಜಾರಿ ಹೋದೀತು. ಒಳಿತು ಕಾರ್ಯವ ಫಲವು ಒಲಿದು ಬಹ ಕೀರ್ತಿಯು ಇಹೆಯೊಳಗೆ ಜೊತೆಗಾರ. ಶ್ರೀನಿವಾಸ. ಉಳಿಸಿಟ್ಟ ದನವೆಲ್ಲ ಪರರ ಪಾಲಾದೀತು ಅಂದ್ರೆ ಕೂಡಿಟ್ಕೊಂಡಿರ್ತಾರಲ್ಲ, ಅದು ಯಾವತ್ತಾದ್ರೂ ಒಂದಿನ ಯಾರ ಕೈಯಾದ್ರೂ ಸೇರ್ಬಿಡ್ಬೋದು. ಗಳಿಸಿ ಬೆಳೆಸಿದ ಭೂಮಿ, ಯಾವತ್ತಾದ್ರೂ ಒಂದಿನ ತುಂಬಾ ಜಮೀನೆಲ್ಲ ತಕೊಂಡಿದ್ದು ಯಾವತ್ತಾದ್ರೂ ಒಂದಿನ ಕಷ್ಟ ಕಾಲದಲ್ಲಿ ಅದು ಜಾರೋಗ್ಬೋದು. ಒಳಿತು ಕಾರ್ಯವ ಫಲವು ಒಲಿದು ಬಹು ಕೀರ್ತಿ ಅಂದ್ರೆ ಒಳ್ಳೆಯ ಕಾರ್ಯ ಮಾಡಿದ್ದು ಯಾವತ್ತಾದ್ರೂ ಒಂದಿನ ಕೀರ್ತಿಗೆ ಹೆಸರಾಗತ್ತೆ. ಅದರಿಂದ ನಾವು ಒಳಗಡೆ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ಬದುಕಬೇಕು. ದಿನಕ್ಕೊಂದು ಭೋಜನವು ಆರೋಗ್ಯ ಭಾಗ್ಯವದು, ದಿನಕ್ಕೆರಡು ಊಟದಲ್ಲಿ ಬಲವು ಇಮ್ಮಡಿಯು. ಅನುದಿನವು 3 ಊಟ ರೋಗ ರುಜಿನಕ್ಕೆ ದಾರಿ, ಕೊನೆಗಾಲ 4 ಊಟ ಶ್ರೀನಿವಾಸ. ದಿನಕ್ಕೊಂದು ಊಟ ಮಾಡಿದವನಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ದಿನಕ್ಕೆ 2 ಊಟ ಮಾಡಿದಾಗ ಬಲ ಶಕ್ತಿ ಎಲ್ಲ ಬರುತ್ತೆ. ಅನುದಿನವು 3 ಊಟ ರೋಗ ರುಜಿನಕ್ಕೆ ದಾರಿ ಅಂದ್ರೆ ದಿನಾನು ಒಂದೇ ಸಮ 3 ಊಟ ಮಾಡಿದವ್ರಿಗೆ ರೋಗ ರುಜಿನಕ್ಕೆ ದಾರಿ ಆಗುತ್ತೆ, ಜೀರ್ಣಶಕ್ತಿ ಕುಂಠಿತವಾಗುತ್ತೆ. ಕೊನೆಗಾಲಕ್ಕೆ 4 ಊಟ ಏನು ಅಂದ್ರೆ ಒಂದಿನಕ್ಕೆ 4 ಟೈಮ್ ಊಟ ಮಾಡಿದವ್ರಿಗೆ ಆರೋಗ್ಯ ಕೆಟ್ಟು ಅವ್ರ ಕೊನೆಗಾಲ ಬರುತ್ತೆ. ಶ್ರೀನಿವಾಸ. ಇದು ಶ್ರೀನಿವಾಸನ ಕಗ್ಗ. ಸತ್ಯ ನಂಬಿಕೆ 2 ಆಧಾರ ಸ್ತಂಭಗಳು, ಸತ್ಯವಂತನ ನುಡಿಯೇ ನಂಬಿಕೆಯ ಜನನಿ. ನಿತ್ಯ ಜೀವನ ದಾಟ ನಂಬಿಕೆಯ ನಿಜ ಬಲದಿ, ಮಿಥ್ಯೆಯಿಂ ಗೆಲುವಿಲ್ಲ ಶ್ರೀನಿವಾಸ. ಅಂದ್ರೆ ಸತ್ಯ ನಂಬಿಕೆ 2 ಒಂದು ಆಧಾರ ಸ್ತಂಭ ಇದ್ದಂಗೆ, ಸತ್ಯವಂತರ ನುಡಿ ನಂಬಿಕೆಯ ಒಂದು ತಾಯಿ ಇದ್ದಂಗೆ, ನಿತ್ಯ ಜೀವನ ದಾಟ ನಂಬಿಕೆಯ ನಿಜ ಬಲ. ಮಿಥ್ಯೆ ಯಾವತ್ತಿಗೂ ಸುಳ್ಳು ಯಾವತ್ತೂ ಗೆಲುವಿಲ್ಲ. ಅದನ್ನ ನಾವು ತಿಳ್ಕೊಂಡು ಬಾಳ್ಬೇಕು. ಕಲಹ ತಂದಿಕ್ಕುವಳು ಚಂಚಲೆ ಸಿರಿದೇವಿ, ಗೆಲುವುಂಡ ಅರಸನಿಗೆ ಭೂದೇವಿ ಒಲವು.
ಶೀಲವಂತಳು ಕೀರ್ತಿ ಎಂದೆಂದೂ ಜೊತೆಗಾತಿ, ಗೆಲುವಿನ ಆಶ್ರಯವಳು ಶ್ರೀನಿವಾಸ. ಅಂದ್ರೆ ಯಾವಾಗಲೂ ಹಣ ಒಂದು, ಸಿರಿದೇವಿ ಅಂದ್ರೆ ಚಂಚಲೆ. ಗೆಲುವು ಬರೋದು ಒಂದು ಭೂಮಿನ ನಾವು ಪ್ರೀತಿಸಿದವ್ರಿಗೆ ಒಂದು ಗೆಲುವಿರುತ್ತೆ. ಶೀಲವಂತಳು ಕೀರ್ತಿ ಅಂದ್ರೆ ಶೀಲವಂತಳಿಗೆ ಕೀರ್ತಿ ಯಾವತ್ತು ಕಟ್ಟಿಟ್ಟ ಬುದ್ಧಿ. ಎಂದೆಂದೂ ಜೊತೆಗಾತಿ ಗೆಲುವಿನ ಆಶ್ರಯವಳು ಅಂದ್ರೆ ಜೊತೆಗಾತಿಯವರು ತುಂಬಾ ಗೆಲುವಿಗೆ ಆಶ್ರಯ ಆಗಿರ್ತಾಳೆ. ಅದನ್ನ ನಾವು ನಂಬ್ಕೊಂಡು ಅವ್ರ ಜೊತೆಲಿ ಬಾಳ್ವೆ ಮಾಡ್ಬೇಕು. ಅದೇ ಶ್ರೀನಿವಾಸ, ಟೈಮ್ ಆಯ್ತು ಅನ್ಕೋತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ನಮ್ ಸಾವಿತ್ರಿ ಮೇಡಮ್ ಲೇಟ್ ಆಗಿ ಬಂದ್ರು ಅನ್ಸುತ್ತೆ ಇವತ್ತು. ಮೋಸ್ಟ್ಲಿ ಮೊದ್ಲು ಬಂದಿದ್ರೆ ಏನಾದ್ರು ಒಂದಿಷ್ಟು ಕೊಡ್ತಾ ಇದ್ರು ವಿಷಯ. ಅವರು ಸಾವಿತ್ರ ವಿಜಯನಗರ ಲೇಟ್ ಆಗಿ ಬಂದಿದ್ರು, ಲೆಫ್ಟ್ ಆದ್ರು ಅನ್ಸುತ್ತೆ ಅವ್ರು. ಎಸ್, ಟೈಮ್ ಆಯ್ತು ಮೇಡಮ್. ಓಕೆ ಸರ್, ಟೈಮ್ ಆಗಿದೆ ಸರ್. ಥ್ಯಾಂಕ್ ಯು ಚನ್ನಗೌಡ ಸರ್. ನೀವು ಆತ್ಮ ಬಂಧುಗಳು, ಆಪತ್ಕಾಲದ ಆತ್ಮ ಬಂಧುಗಳು ಇದ್ದಂಗೆ ಸರ್. ಇವತ್ತು ಯಾಕಪ್ಪ ಕ್ಲಾಸ್ ಮುಗಿಸೋದು, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅನ್ಕೊಂಡ್ರೆ ಎಷ್ಟೊತ್ತಿಗೆ ನೀವು ಬಂದ್ರಿ. ಎಲ್ರು ನಿಮ್ಮ ಉತ್ಸಾಹಕರಾಗಿ ನಿಮ್ಮ ಮಾತಿಗೆ ಎಲ್ರು ಹ್ಯಾಂಡ್ ರೈಸ್ ಮಾಡಿ, ಎಲ್ರು ಸಹ ಇಲ್ಲಿ ಹೆಚ್ಚಾಗಿ ಮಾಸ್ಟರ್ಸ್ ಭಾಗವಹಿಸೋ ತರ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಚನ್ನಗೌಡ ಸರ್. ತಾವ್ ಹೋಗ್ಲಿಲ್ವಾ ಅರಸೀಕೆರೆಗೆ? ಚನ್ನಗೌಡ ಸರ್, ಬೆಳಗ್ಗೆ ಹೋಗ್ತೀನಿ ಮೇಡಮ್. ಮನೆಯಲ್ಲಿ ಹಸುಗಳಿದಾವೆ, ಹಾಲ್ ಕರಿಯೋದು ಪ್ರಾಬ್ಲಮ್. ಬೆಳಗ್ಗೆ ಹೋಗ್ತೀನಿ. ಹೌದಾ? ಅಲ್ಲ, ಇವತ್ ಬರ್ತೀರಿ ಅಂತ ಹೇಳ್ತಾ ಇದ್ರು ತಿರುಚಿಂಗನ್ನೇ. ಹೇಳ್ತಾ ಇದ್ರು ಇವತ್ತೇ ಬರಕ್ಕೆ ಹೇಳಿದ್ರು. ಬೆಳಗ್ಗೆ ಹೋಗ್ತೀನಿ, ಮಧ್ಯಾಹ್ನ ಕ್ಲಾಸ್ ಕೊಡ್ತೀನಿ. 4 ಗಂಟೆಯಿಂದ ಕೊಟ್ಟು ಮತ್ತೆ ರಿಟರ್ನ್ ಆಗ್ತೀನಿ. ಹೌದಲ್ವಾ, ಅದೊಂದು ಇದೆಯಲ್ಲ ಜವಾಬ್ದಾರಿ. ಹೌದು ಸರ್. ನಮಸ್ತೆ ಸರ್. ನೀವೊಂಥರ ಎನರ್ಜಿ ಟಾನಿಕ್. ನೀವ್ ಬಂದ್ಮೇಲೆ ಎಲ್ಲರೂ ನೋಡಿ ಹ್ಯಾಂಡ್ ರೈಸ್ ಮಾಡಿದ್ರು, ಮಾತಾಡಿದ್ರು, ಎನರ್ಜಿ ಬಂತು. ಎನರ್ಜಿ ಟಾನಿಕ್ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ನಾವು. ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಎಸ್ ಮೇಡಮ್, ಎಂಡ್ ಮಾಡಿ ಮೇಡಮ್. ಟೈಮ್ ಆಗಿದೆ, ಮಾಡಿ ಮೇಡಮ್. ನಾಗರತ್ನ ಮೇಡಮ್, ಎಂಡ್ ಮಾಡಿ ಮೇಡಮ್. ಅಂದ್ರೆ ಧನ್ಯವಾದ ಹೇಳಿ ಎಲ್ರಿಗೂ. ನಾಗರತ್ನ ಮೇಡಮ್ ಲೆಫ್ಟ್ ಆಗೋದು. ಓಕೆ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಚನ್ನಗೌಡ ಸರ್. ಮಾಸ್ಟರ್, ತಾವೆಲ್ಲರೂ ಸಹ ಈ ದಿನದ ಅಂದ್ರೆ ವಿಶೇಷ ಸಂಚಿಕೆಗೆ ತುಂಬಾ ಅದ್ಭುತವಾಗಿ ಎಲ್ರೂ ಸಹ ಭಾಗವಹಿಸಿದ್ರಿ. ತಮಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಕೋಸ್ಟ್ ಆಗಿ ಮಾಡಿದಂತಹ ನಾಗರತ್ನ ಮೇಡಮ್ ಅವ್ರಿಗೂ, ಚನ್ನಗೌಡ ಸರ್ಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವ್ರಿಗೂ, ಲಕ್ಷ್ಮೀ ಮೇಡಮ್ ಅವ್ರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರೆಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀವಿ ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್.